ಪುರುಷ ದ್ವೇಷಿಗಳ ಸಂಘದ ಸಂಸ್ಥಾಪಕಿಯಾದ ಕುಮಾರಿ ರಾಣಿಯವರು ನಿಮ್ಮನ್ನು ಕುರಿತು 2 ಮಾತುಗಳನ್ನಾಡುತ್ತಾರೆ. ಏನಿದು? ಅದು ಗೊತ್ತು. ಅದ್ರಲ್ಲಿ ಕಾಣ್ತಿರೋದೇನು? ಗಂಗೆ ಧುಮುಕ್ತಾ ಇದ್ದಾಳೆ, ಈಶ್ವರ ಅವಳ ಜಟೆನಲ್ಲಿ ಕಟ್ತಾ ಇದ್ದಾನೆ. ಇದನ್ನ ನೋಡಿದ್ರೆ ಏನನ್ಸುತ್ತೆ? ಭಕ್ತಿಯಿಂದ ಕೈ ಮುಗಿಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮನ್ನ ಗಂಡಸರು ಗುಲಾಮ್ರನ್ನಾಗಿ ಮಾಡ್ಕೊಂಡಿರೋದು. ಈ ಕತೆ ಏನ್ ಹೇಳುತ್ತೆ? ಗಂಗೆ ನನಗಿಡೀ ಜಗತ್ತನ್ನೇ ಆಕ್ರಮಿಸ್ಕೊಳ್ಳೋ ಶಕ್ತಿ ಇದೆ, ನನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿದಾಗ ಆ ಈಶ್ವರ ನಾನ್ ತಡಿತೀನಿ, ಅದೆಷ್ಟು ಫೋರ್ಸ್ ನಿಂದ ಧುಮುಕ್ತಿಯೋ ಧುಮುಕು ಅಂತ ಹೇಳಿದಂತೆ. ಆಗ ಅವಳು ಆಕಾಶದಿಂದ ಧುಮುಕ್ದಾಗ ಆ ಈಶ್ವರ ತನ್ನ ತಲೆಯಲ್ಲಿ ತನ್ನ ಜಟೆಯಿಂದ ಬಂಧಿಸದ್ನಂತೆ. ಇದ್ರ ಅರ್ಥ ಏನು? ಹೆಣ್ಣಿಗೆ ಇಡೀ ಪ್ರಪಂಚನೇ ಆಳೋ ಶಕ್ತಿ ಇದೆ, ಅವಳನ್ನ ಹಾಗೆ ಬಿಟ್ರೆ ಇಡೀ ಜಗತ್ತನ್ನೇ ಆಕ್ರಮಿಸ್ಕೊಂಡ್ಬಿಡ್ತಾಳೆ ಅನ್ನೋ ಅಂಜಿಕೆಯಿಂದ ಗಂಡು ತನ್ನ ತಲೆ ಉಪಯೋಗಿಸಿ ಹೆಣ್ಣಿನ ಸ್ವಾತಂತ್ರ್ಯನ ಕಟ್ ಹಾಕ್ತ. ಇದೇನಿದು? ಇದನ್ ನೋಡಿದ್ರೆ ಏನನ್ಸುತ್ತೆ? ಗುಡ್. ಯಾಕೆ? ತಾನ್ ಮಾತ್ರ ಆರಾಮಾಗಿ ಮಲ್ಕೊಂಡು ಲಕ್ಷ್ಮಣ ಕಾಲೊತ್ತಕ್ ಹಾಕೊಂಡಿದ್ದಾನಲ್ಲ, ಅದಕ್ಕೆ. ಗುಡ್. ನೋಡಿದ್ರ ಪ್ರತಿಯೊಬ್ಬ ಮಹಿಳೆಯಲ್ಲೂ ಸ್ವಾತಂತ್ರ್ಯದ ಕಿಚ್ಚು ಹೇಗಿದೆ. ಆದ್ರೆ ಗಂಡಸರು ಏನ್ ಮಾಡಿದ್ದಾರೆ? ಪತಿವ್ರತೆ ಅನ್ನೋ ಹೆಸರಲ್ಲಿ ಕಟ್ಟುಕತೆಗಳನ್ನ ಕಟ್ಟಿ ಹೆಣ್ಣಿನ ಬ್ರೈನ್ ವಾಶ್ ಮಾಡಿ ಗಂಡಿನ ಸೇವೆ ಮಾಡೋದ್ರಲ್ಲೇ ಹೆಣ್ಣು ತನ್ನ ಸರ್ವಸ್ವನೂ ಕಾಣಬೇಕು ಅನ್ನೋ ಸಿದ್ಧಾಂತನ ಅವಳ ತಲೆಯಲ್ಲಿ ತುಂಬಿ ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೇ ಮನೆಯ ನಂದಾದೀಪ ಅಂತೆಲ್ಲ ಬೊಗಳೆ ಸ್ಲೋಗನ್ಗಳು ಹೇಳಿ ಅವಳು ವಿದ್ಯಾ ಬುದ್ಧಿ ಕೊಡದೆ ಅವಳನ್ನ ಮನೆ ಕೆಲ್ಸಕ್ಕೆ ಹಾಕಿ ಇಂಡೈರೆಕ್ಟ್ ಆಗಿ ಮೂಲೆ ಗುಂಪಾಡಿದ್ದಾರೆ. ಇಂಥ ಗಂಡಸರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ದ್ವೇಷಿಸ್ಬೇಕು. ಅದಕ್ಕೆ ಈ ಪುರುಷ ದ್ವೇಷಗಳ ಸಂಘ ತಲೆ ಎತ್ತಿರೋದು. ಕಾಲಾನುಕಾಲದಿಂದ ಗಂಡು ಮಾಡಿರೋ ಈ ಅನ್ಯಾಯಗಳ ವಿರುದ್ಧ ಪ್ರತಿಯೊಬ್ಬ ಮಹಿಳೆನೂ ಸೆಟೆದು ನಿಲ್ಲುವಂತೆ ಮಾಡಬೇಕು. ಗಂಡಿನ ಆಸರೆ ಇಲ್ಲದೆ ಹೆಣ್ಣು ಬದುಕಬಲ್ಲಳು ಅಂತ ತೋರಿಸ್ಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಾಲಿಟ್ಟು ಗಂಡಿನ ಸುಪ್ರಮಿಸಿನ ಕಿತ್ತಾಕಿ ನಮ್ಮ ಸಾಮರ್ಥ್ಯನ ತೋರಿಸ್ಬೇಕು. ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ಹೆಂಗಸನ್ನ ಬಿಟ್ಕೊಂಡಿದ್ದಕ್ಕೆ ಗಂಡಿವತ್ತು ಶಂಕರಾದ ಹೊಡಿತಾ ಇರೋದು. ಯಾವುದೇ ವಾಂಟೆಡ್ ಕಾಲ್ ನೋಡಿದ್ರು ಪ್ರಿಫರಬಲಿ ಲೇಡೀಸ್, ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಅಂತ ಹಾಕ್ಬಿಡ್ತಾರೆ. ಹೀಗೆ ಎಲ್ಲಾ ಕೆಲಸ ಹೆಂಗಸರಿಗೆ ಕೊಟ್ಬಿಟ್ರೆ ನಾವೇನ್ ಮಾಡ್ತಿರ್ಬೇಕಾ? ಇದು ಅನ್ಯಾಯ ಅಲ್ವಾ ಗುರು? ಅವ್ರು ಓದ್ ಮುಗಿದ ತಕ್ಷಣ ಕೆಲಸ ಸಿಕ್ಕಿದ್ರು ಆಯ್ತು, ಅಥವಾ ಆಲ್ರೆಡಿ ಕೆಲಸದಲ್ಲಿರೋ ಗಂಡು ಸಿಕ್ಕಿದ್ರು ಆಯ್ತು, ಅವ್ರ ಭವಿಷ್ಯ ನಿರ್ಧಾರ ಆಗ್ಬಿಡುತ್ತೆ. ಆದ್ರೆ ನಮಗೆ ಕೆಲಸ ಸಿಗಲೇಬೇಕು, ಇಲ್ಲ ಅಂದ್ರೆ ನಮ್ಮನ್ನ ಯಾರು ಮದುವೆನೇ ಮಾಡ್ಕೊಳ್ಳಲ್ಲ. ನಾವು ಕೆಲ್ಸಕ್ಕೆ ಹೋದ್ವಿ ಅಂದ್ರೆ ನಮ್ಮನ್ ಮದುವೆ ಆಗೋಳು ದುಡಿದೇ ಇದ್ರು ನಡೆಯುತ್ತೆ. ಅದೇ ಒಂದು ಹುಡುಗಿ ದುಡಿಕ್ ಹೋಗ್ತಿದ್ದಾಳೆ ಅಂತಂದ್ರೆ ಅವಳು ಗಂಡನಾದವನು ನಿರುದ್ಯೋಗಿ ಆಗಿರಕ್ ಸಾಧ್ಯವೇ ಇಲ್ಲ. ಉದ್ಯೋಗಂ ಪುರುಷ ಲಕ್ಷಣ ಬಂದ್ಬಿಡ್ತಾರೆ. ಅವ್ರು ದುಡ್ದಿದ್ದೆಲ್ಲ ಸ್ಟೋವ್, ಪೌಡ್ರು, ಬ್ಯೂಟಿ ಪಾರ್ಲರ್ಗೆ ಆಗುತ್ತೆ. ಮತ್ತೆ ಗಂಡನ ದುಡ್ಡ ಮೇಲೆ ಮಾಮೂಲಿ ಜೀವನ ನಡಿಬೇಕು. ಒಟ್ನಲ್ಲಿ ಹೆಣ್ಣಾಗ್ ಹುಟ್ಟದೆ ಶಾಪ ಅಂತಿದ್ರು, ಆದ್ರೆ ಈಗ ಗಂಡಾಗ್ ಹುಟ್ಟದೆ ಶಾಪ. ಹೆಣ್ಣೆ ತಪ್ಪ ಅಮ್ಮ ಸಾಲನ ಸುಲನ ಮಾಡಿ ಯಾವನ್ಗಾದ್ರೂ ಕೊಟ್ಟು ಮದುವೆ ಮಾಡಿ ಅವ್ರ ಜವಾಬ್ದಾರನ ಕಳ್ಕೊತಾರೆ. ಆದ್ರೆ ಗಂಡೆ ತಂದೆ ತಾಯಿಗಳ ಪಾಡು ಬೇಡ. ಕೆಲಸ ಕೊಡ್ಸೋ ಕೆಲಸ ಸಿಗಲ್ಲ, ಬಿಸ್ನೆಸ್ ಮಾಡ್ಸೋಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡಿರಲ್ಲ. ಒಟ್ಟಲ್ಲಿ ಅವ್ರನ್ನ ದೇವರೇ ಕಾಪಾಡ್ಬೇಕು. ನಾನು ಕೊಡ್ತೀನಯ್ಯ. ನನ್ನ ಮೊಮ್ಮಗಳ ಕೈ ಹಿಡಿಯೋನು ಕೋಟ್ಯಾಧೀಶ್ವರನೇ ಆಗಿರ್ಬೇಕು, ಅವನು ದೊಡ್ಡ ಹುದ್ದೆಯಲ್ಲೇ ಇರಬೇಕು ಅನ್ನೋದೇನೂ ಇಲ್ಲ. ಅವಳ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮದ ಬಿತ್ತನೆ ಮಾಡುವಂತವನಾಗಬೇಕು, ಅವಳನ್ನ ಮದುವೆಗೆ ಒಪ್ಸುವಂತ ಬುದ್ಧಿವಂತನಾಗಬೇಕು. ಅಂತ ಅವನು ಸಿಕ್ಕರೆ ಅವನು ನಿರ್ಗತಿಕನಾಗಿದ್ರೂ ಪರವಾಗಿಲ್ಲ. ಕೋಟಿ ಕೋಟಿಗಟ್ಲೆ ಕೊಳಿತಾ ಬಿದ್ದಿರೋ ನನ್ನ ಆಸ್ತಿನ ನಾನೇ ಅವನಿಗೆ ಬಳುವಳಿಯಾಗಿ ಕೊಟ್ಟುಬಿಡ್ತೇನೆ. ಈ ಕೆಲಸ ಯಾರು ಮಾಡಿದ್ರು ಚಿಂತೆ ಇಲ್ಲ. ಕೊನೆಗೆ ನನ್ನ ಮ್ಯಾನೇಜರ್ ಪರಮೇಶಿ ಅವನ ಮಗ ರಮೇಶಿ ಮಾಡಿದ್ರು ಪರವಾಗಿಲ್ಲ, ನನಗೆ ಯಾವ ಭೇದ ಭಾವನೂ ಇಲ್ಲ. ಏನೋ ಪರಮೇಶಿ? ಅದು ಕರೆಕ್ಟ್. ಈ ಫೋಟೋಗಳಲ್ಲಿ ಇರೋರೆಲ್ಲ ಅಂತ ಕೆಪಾಸಿಟಿ ಇರೋರೇನೆ. ನಿಮ್ಗೆ ಯಾರು ಇಷ್ಟ ಆದ ಅಂತ ಹೇಳಿ ಅವನನ್ನೇ ಕರೆಸಿ ಮಾತಾಡೋಣ. ನೋಡ್ರಿ, ಇವರು ಅವರು ಅಂತ ಏನು ಇಲ್ಲ ರೀ. ನೀವೀಗ ನೋಡಿರೋ ಹುಡುಗರನ್ನೆಲ್ಲ ಈ ಭಾನುವಾರ ಇಲ್ಲಿ ಕರೆಸಿ ನಾನು ಅವರಿಗೆ ನನ್ನ ಮೊಮ್ಮಗಳ ಬಗ್ಗೆ ಎಲ್ಲ ವಿವರನೂ ಹೇಳ್ತೇನೆ. ಅದರಲ್ಲಿ ಯಾರು ಬೇಕಾದ್ರೂ ಅವಳನ್ನ ಒಲಿಸ್ಕೊಳ್ಳೋ ಪ್ರಯತ್ನ ಪಟ್ಟು ಒಲಿಸ್ಕೊಳ್ಳಿ. ಒಂಥರ ಸ್ವಯಂವರ ಇದ್ದಾಗ. ಕರೆಕ್ಟ್ ಕರೆಕ್ಟ್. ಯಜಮಾನ್ರೆ, ಅವತ್ತಿನ ದಿವಸ ನನ್ ಮಗನು ಕರ್ಸ್ಬಿಡ್ಲ ಧಾರಾಳವಾಗಿ. ಅವಳು ಉಗಿಸ್ಕೊಂಡಾದ್ರೂ ಅವಳನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಷ್ಟೇ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ. ಆ ವಿಚಾರದಲ್ಲಿ ನನ್ನ ಮಗದ ಯಾವ ಅಭ್ಯಂತರವೂ ಇಲ್ಲ. ಕ್ಯಾಕರ್ಸ್ ಉಗಿದ್ರು ಉಗಿಸ್ಕೊತಾನೆ. ರಮೇಶಿ, ರಮೇಶಿ, ರಮೇಶಿ ಬಂದೆ ಅಪ್ಪ. ರಮೇಶಿ, ಬೇಗ ಬಾರು ಇಲ್ಲಿ. ಬಾರು ಬಾರು.
ನೆಟ್ಟೆ ನಿಂತ್ಕೊಳ್ಳೋ, ನಿನ್ನನ್ನು ನಾನೊಂದ್ಸರಿ ಸರಿಯಾಗಿ ನೋಡ್ಬೇಕು. ಯಾಕಪ್ಪ ಯಾವತ್ತು ನೋಡ್ದವ್ರ ತರ ನೋಡ್ತಾ ಇದೀಯಾ? ಅವಳನ್ನ ಲವ್ ಮಾಡೋ ಹುಟ್ಟು ನಿನಗಿದೆಯೋ ಇಲ್ವೋ ನೋಡೋಣ ಅಂತ. ಯಾರನ್ನ? ನಮ್ಮ ಯಜಮಾನ್ರ ಮೊಮ್ಮಗಳು ರಾಣಿನ. ಅವಳನ್ನ ಲವ್ ಮಾಡಿ ಅವಳ ಹೃದಯನ ಗೆದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗೆ ಕೋಟ್ಯಾಧೀಶ್ವರನಾಗ್ಬೋದು ಕಣಯ್ಯ. ನಾನ್ ಯಾಕೆ ರಾಣಿನ ಲವ್ ಮಾಡ್ಲಿ? ನಾನ್ ಬಿಂದುನ್ ಲವ್ ಮಾಡ್ತಾ ಇದ್ದೀನಿ. ನಾವಿಬ್ರು ಮದುವೆ ಮಾಡ್ಕೋತಾ ಇದೀವಿ. ಮಹಾರಾಣಿನ ಲವ್ ಮಾಡು ಅಂತ ಅಂದ್ರೆ ಅವಳು ತಲೆ ಬಾಚೋಣ ಲವ್ ಮಾಡ್ತೀನಿ ಅಂತೀಯಲ್ಲೋ. ಅಯ್ಯೋ, ಇಷ್ಟೊತ್ತು ಅವಳ ತಾತ ಏನ್ ಹೇಳ್ದ ಗೊತ್ತಾ? ರಾಣಿ ಹೃದಯದಲ್ಲಿ ಪ್ರೇಮದ ಬಿತ್ತನೆ ಯಾರೇ ಬಿತ್ತಿದ್ರು ಸರಿ, ಅವ್ರಿಗೆ ಕೋಟಿ ಕೋಟಿ ಆಸ್ತಿನೂ ಕೊಡ್ತಾನಂತೆ. ಅಯ್ಯಯ್ಯೋ, ಅವನ್ ಕೊಡೋ ಕೋಟಿನೂ ಬೇಡ, ಆ ಕಾಟೇರಿ ಸಹವಾಸನೂ ಬೇಡ. ರೋಡ್ನಲ್ಲೂ ಹೆಂಗಸರನ್ನ ಗಂಡಸರು ವಿರುದ್ಧ ಎತ್ಕೊಟ್ಟವಳು ಇನ್ನು ಅವಳ ಕೈಲಿ ಸಿಕ್ಕಾಕೊಂಡ್ ಗಂಡಿಗೆ ಏನ್ ಗತಿ ಕಾಣಿಸ್ತಾಳೋ. ನನ್ ಮಾತ್ ಕೇಳು, ಟ್ರೈ ಮಾಡು, ಆಮೇಲೆ ಅವಳು ಏನ್ ಮಾಡ್ತಾಳ ನೋಡೋಣ. ಅವಳು ನೋಲ್ಸ್ಕೊಳಕ್ ಆಗಲ್ಲಪ್ಪ. ಅವಳು ಇಷ್ಟೊತ್ತಿಗಾಗ್ಲೇ ರೋಡ್ನಲ್ಲೂ ಗಂಡಸರು ವಿರುದ್ಧ ಸಮರ ಸಾರ್ತಿರ್ತಾಳೆ. ಹೆಣ್ಣು ಹೆಣ್ಣು ಹೆಣ್ಣು, ಗಂಡಿಗೆ ಗಂಡಿಗೆ ಗಂಡಿಗೆ, ಗುಲಾಮಳಲ್ಲ ಅಲ್ಲ ಅಲ್ಲ, ದಾಸಿ ಅಲ್ಲ, ಆಳು ಅಲ್ಲ, ಬಾಳೆಲ್ಲ ಗಂಡಿನ ಸೇವೆ ಮಾಡೋ ಸೇವಕಿ ಅಂತೂ ಅಲ್ಲವೇ ಅಲ್ಲ. ಹೆಣ್ಣು ಹೆಣ್ಣು ಹೆಣ್ಣು. ಲೇ ಆ ಹಾಡು ಹೇಳೋದ್ ನಿಲ್ಸು, ಇಲ್ಲ ಕಾಲು ಒತ್ತೋದ್ ನಿಲ್ಸು. ಎರಡೂ ಒಟ್ಟಿಗೆ ಮಾಡಿದ್ರೆ ನನಗೊಂಥರ ಮುಜುಗರ ಆಗತ್ತೆ. ಅಲ್ಲ ರೀ, ಅವತ್ ಈ ಹಾಡ್ನ ರೋಡಲ್ಲಿ ಹಾಡ್ಕೊಂಡು ಹೋಗ್ತಿದ್ಲಲ್ಲ, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಅವಳು ನೋಡಕ್ಕೆ ಇವತ್ ನಮ್ ರಾಜು ಹೋಗ್ತಿದ್ದಾನೆ. ಅವಳು ನಮ್ ರಾಜುನ ಒಪ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಅವಳು ಇದೇ ರೀತಿ ಹಾಡು ಹೇಳ್ಕೋತ ಕಾಲು ಒತ್ತುತ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಲೇ ಎಲ್ಲ ನಿನ್ ಲೆವೆಲ್ಲೇ ಯೋಚನೆ ಮಾಡ್ತೀಯಲ್ಲೇ. ಅವಳೇನ್ ಕಾದ್ಕೊಂಡು ಕೂತ್ಕೊಂಡಿದ್ದಾಳ ನಿನ್ ರಾಜು ಕೈ ಹಿಡಿಯೋದಿಕ್ಕೆ? ರಾಜು ರಾಜು ಅಮ್ಮ, ಏನ್ ರಾಜು? ಅವಳನ್ನ ನೋಡಕ್ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಯ್ಯೋ ಅಲ್ವೋ, ಅವಳು ಅಷ್ಟು ದೊಡ್ಡ ಶ್ರೀಮಂತರು ಅಂತ ಹೇಳ್ತೀಯ. ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಅವಳು ನಿನ್ ಕಡೆ ನೋಡಾದ್ರೂ ನೋಡ್ತಾಳೆ. ನಾನು ಏನಮ್ಮ ಮಾಡ್ಲಿ, ನನ್ನ ಹತ್ರ ಇರೋದ್ರಲ್ಲಿ ಇದೊಂದೇ ಚೆನ್ನಾಗಿರೋ ಡ್ರೆಸ್. ನೋಡ್ಗುರು, 50 ರೂಪಾಯಿ ಬಿಸಾಕಿದ್ರೆ ಕೆಲವು ಡ್ರೈ ಕ್ಲೀನರ್ಸ್ ಅವರು 1-2 ದಿನಕ್ಕೆ ಶ್ರೀಮಂತ ಡ್ರೆಸ್ ಬಾಡಿಗೆ ಕೊಡ್ತಾರೆ. ನೀವು ಅನ್ನದಾರೆ ನನಗೊಬ್ಬ ಪರಿಚಯ ಇದ್ದಾನೆ, ಅವನ ಹತ್ರ ಒಳ್ಳೆ ಡ್ರೆಸ್ ಕೊಡಿಸ್ತೀನಿ. ಅಯ್ಯೋ ಅಷ್ಟ್ ಮಾಡಪ್ಪ, ಈಗಿನ ಕಾಲದಲ್ಲಿ ಬಟ್ಟೆ ನೋಡೇ ಮನೆ ಹಾಕೋದು. ಇದ್ ನೋಡಿ ಸರ್, ದಿವಸಕ್ಕೆ 50 ರೂಪಾಯಿ ಬಾಡಿಗೆ. ಇದೇನಷ್ಟು ಮಜಾ ಇಲ್ಲ ಅಲ್ಲ? ಚೆನ್ನಾಗಿಲ್ಲ. ಬೇರೆ ಕೊಡ್ರಿ. ಇರಿ ರೀ, ಆ ಮೆಲುಕ ಕೊಡ್ತಾ ಇರಿ. ಇದು ಫುಲ್ ಸೆಟ್ ಸರ್. ಇದು ಮಾತ್ರ ಸಾಧ್ಯ ಇಲ್ಲ, ಇವತ್ತೇ ಬೇಕು ಅಂತ ಹೇಳಿದ್ದಾರೆ. ಏನಾದ್ರು ಹೇಳಿ ಏನ್ ಮಾಡ್ಸಿ? ಅಯ್ಯೋ, ಇದ್ರ ಹೆಸರಿದೆಯಲ್ಲಪ್ಪ. ಹೆಸರಿದ್ರೆ ಏನ್ರಿ, ಅದೇ ನನ್ನ ಹೆಸರು ಅಂತ ಹೇಳ್ಕೊಂಡ್ರೆ ಆಯ್ತು. ಅಲ್ಲಿ ಬರೋರ್ಗೆ ನನ್ನ ಹೆಸರು ಯಾರು ಗೊತ್ತಿರುತ್ತೆ ಅಲ್ಲೇನಪ್ಪ? ಕರೆಕ್ಟ್. ಆದ್ರೂ 75 ರೂಪಾಯಿ ಕೊಡ್ತೀವ್ರಿ. 75 ರೂಪಾಯ? ವಿತಿನ್ 2-3 ಅವರ್ಸ್ ತಂದ್ಕೊಡ್ಬಿಡ್ತೀನಿ. ವಿತಿನ್ 2-3 ಅವರ್ಸ್ ಅಲ್ಲಿ ತಂದ್ಕೊಡ್ತೀರಾ? ಖಂಡಿತ. ಆದ್ರೆ ಒಂದ್ ಕಂಡೀಷನ್, ಇದ್ರದ್ದು 1 ಬಟನ್ ಹೋದ್ರು ಫುಲ್ ಸೆಟ್ ದುಡ್ಡು ಕೊಡ್ಬೇಕು. ಅದ್ರ ಆಮೇಲೆ ಅಷ್ಟೇ ಮಾತ್ರ ಆಯ್ತು. ಏನ್ ಬೊಂಬಟ್ಟಾಗಿದೆ ಗುರು ಈ ಸೆಟ್ಟು. ಈ ಶರ್ಟು ಕೋಟ್ ಹಾಕಿದ್ರೆ ಸಖತ್ತಾಗಿ ಕಾಣ್ತೀಯ. ಹಾಕಿ ಬೀಳ್ತಾರಲ್ಲ. ಆಗಿದೆಯಾ ಸರ್? ಸರ್ ಅಲ್ಲೇನ್ ನೋಡ್ತೀರಾ, ಇಲ್ಲಿ ನೋಡಿ. ರೆಡಿನಾ ಸರ್? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇವತ್ತು ರೆಡಿ ಆಗಿಲ್ಲ, ನಾಳೆ ಬನ್ನಿ. ಇವತ್ತು ಬೇಕೇ ಬೇಕು ಅಂತ ಹೇಳಿರ್ಲಿಲ್ವೇನ್ರಿ? ಸಾರಿ ಸರ್, ಅದೇನಾಯ್ತು ಅಂದ್ರೆ ನಮ್ ಹುಡುಗ ಬಟ್ಟೆ ತಗೊಂಡು ಹೋಗುವಾಗ ಕತ್ತೆ ಒದ್ಬಿಟ್ಟು ಕೈ ಮುರ್ಕೊಂಡ್ಬಿಟ್ಟಿದ್ದಾನೆ. ನಾಳೆ ರೆಡಿ ಆಗ್ಬಿಡುತ್ತೆ ಸರ್, ಬೆಳಗ್ಗೆ ಬಂದ್ಬಿಡಿ ಸರ್. ನಾಳೆ ತಗೊಂಡು ಹೋಗಿ ಮಣ್ಣು ಹಾಕೊಳ್ಳ. ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ ಕ್ಯಾಂಡಿಡೇಟ್ ಇದ್ದಾಗ ಇಲ್ವೇ? ಬ್ರೋಕರ? ಅಚ್ಚೈ. ಹಲೋ. ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮೇ ಐ ನೋ ಯುವರ್ ಗುಡ್ ನೇಮ್ ಪ್ಲೀಸ್? ಇಲ್ಲಿದೆಯಲ್ಲ? ಅಲ್ಲಿದೆ. ನಿಮ್ಮ ಹೆಸರು? ರಮೇಶ್. ಹಾಯ್ ರಾಜು. ಸದ್ಯ ನನ್ ಮಾತಿಗೆ ಬೆಲೆ ಕೊಟ್ಟು ಬಂದಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಇಟ್ಸ್ ಓಕೆ. ಇದೇನೆಯಾ ಕೋಟ್ ಮೇಲೆ ರಾಜು ಬದಲು ರಮೇಶ್ ಅಂತ ಹಾಕೊಂಡಿದ್ಯಾ? ಅದು ಹಾಗೇನೆ. ಡ್ರೆಸ್ಸು ನಿಮ್ದಲ್ಲ ಅಂತ ಕಾಣಿಸುತ್ತೆ. ಯಾಕೆ ಎಲ್ಲರೂ ಎದುರು ಕೇಳಿ ಮಾನ ತೆಗಿತೀರಾ? ಇದು ಯಾರೋ ಒಬ್ಬ ಬೇಕೋಫೊಂದು ಡ್ರೈಕ್ಲಿನಿಂದ ಬಾಡಿಗೆ ತಂದಿದ್ದೀನಿ. ನನ್ನ ಮಗನೇ, ನನ್ನ ಎದುರಿಗೆ ನನ್ ಡ್ರೆಸ್ ಹಾಕೊಂಡು ಬಂದು ನಾನ್ ಡೌ ಹೊಡಿಬೇಕು ಅಂತಿರೋ ಹುಡುಗಿಗೆ ಡೌ ಹೊಡಿಯಕ್ ಬಂದಿದೀಯಾ? ಇದು ನಿಮ್ ಕೋಟ? ಬರೀ ಕೋಟ್ ಅಷ್ಟೇ ಅಲ್ಲ ಕಣೋ, ನೀನ್ ಹಾಕೊಂಡಿರೋ ಡ್ರೆಸ್ ಎಲ್ಲ ನಂದೆ. ನೋಡಿ ನೋಡಿ,
ಬೇಕಾದ್ರೆ ನಿಮ್ ಬಟನ್ ಬೆಚ್ಕೊಂಡ್ಬಿಡ್ತೀನಿ. ಈ ಕೋರ್ಟ್ ಮಾತ್ರ ಜಗಳಬೇಡಿ. ಒಂದ್ ಬಟನ್ ಹೋದ್ರು ಫುಲ್ ಕೋರ್ಟಿನ ದುಡ್ಡೇ ಕಟ್ಕೊಳ್ಬೇಕಾಗ್ತದೆ. ಕಟ್ಕೊಡಲ್ಲ ನಂಗೇನು? ರೀ 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 ಬಿಡ್ರಿ ಬಿಡ್ರಿ, ಜಗಳಾಡೋದ್ರಿಂದ ಇಬ್ರು ಮರ್ಯಾದನು ಹೋಗುತ್ತೆ. ಆಮೇಲೆ ಹುಡುಗಿ ಯಾರಿಗೂ ಒಲಿಯೋದಿಲ್ಲ. ಹೋಗ್ಲಿ ಬಿಡ್ರಿ. ರೀ ರೀ ಬಿಡ್ರಿ. ತಾತ 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 ಎಲ್ರು ಬಂದಿದಾರಾ? ಬಂದಾರೆ ಸ್ವಾಮಿ. ನಮ್ ಕ್ಯಾಂಡಿಡೇಟ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ಲಾ? ಬೇಡ ಬೇಡ, ಮೊದಲು ಎಲ್ರಿಗೂ ವಿಷಯ ತಿಳಿಸೋಣ. ಯಾರು ಧೈರ್ಯದಿಂದ ಮುಂದೆ ಬರ್ತಾರೆಯೋ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಪರಮೇಶಿ ಹೇಳೋ. ಪ್ರೀತಿಯ ಪಡ್ಡೆ ಹುಡುಗರೇ, ನಮ್ಮ ಸಾಹುಕಾರ ಶ್ರೀಕಂಠಯ್ಯನವರು ರಾಜ್ಯದಲ್ಲಿರೋ 12 ಜನ ದೊಡ್ಡ ಶ್ರೀಮಂತರಲ್ಲಿ ಇವರು ಒಬ್ರು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ರು ಪಾಪ, ಅವ್ರಿಗೊಬ್ಬ ಮೊಮ್ಮಗಳು ಹುಟ್ಟುಬಿಟ್ಟಿದ್ದಾಳೆ. ಮಹಾನ್ ಗಂಡು ಬೀರಿ. ಗಂಡಿನ ತಲೆ ಕಂಡ್ರೆ ಡಬಲ್ ಸೌಂಡ್ ಆಟಂ ಬಾಂಬ್ ತರ ಸಿಡಿಯೋ ಅವಳನ್ನ ಬಗ್ಸಿ ಅವಳ ಕುತ್ತಿಗೆಗೆ ತಾಲಿ ಕಟ್ಟು ಮಹಾನ್ ಪುರುಷ ಸಿಂಹ ಇನ್ನು ಅವ್ರಿಗೆ ಸಿಕ್ಕಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ನಿಮ್ಮಲ್ಲಿ ಯಾರೇ ಆದ್ರೂ ಸರಿ, ಅವಳ ಮನಸ್ಸನ್ನ ಮದುವೆ ಕಡೆ ವಾಲೋ ಹಾಗೆ ಮಾಡಿದ್ರೆ ಅವರಿಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೇನೆ. ನೋಡ್ಬೋದು. ತಾತ, ಓ ಬಾಮ್ಮ. ಇವರೆಲ್ಲ ಗಂಡುಗಳ? ಮುಚ್ಚಾಯ ಬಾಯ್ನ. ಇವಳು ನನ್ ಪ್ರೇಮಿ. ಇವಳನ್ನೆಲ್ಲ ನೀವು ಹೊಲ್ಸ್ಕೋಬೇಕಾಗಿರೋದು. ನೀವು ಹೊಲ್ಸ್ಕೋಬೇಕಾಗಿರೋದು ಇವ್ರ ಅಕ್ಕನ್ನ. ಹಾ, ಈಕೆ ಮದುವೆ ಅವ್ರ ಜೊತೆ ಫಿಕ್ಸ್ ಆಗೋಗಿದೆ. ಆದ್ರೆ ಅಕ್ಕನ್ ಮದುವೆ ಮಾಡದೆ ತಂಗಿ ಮದುವೆ ಮಾಡೋದು ಹೇಗೆ? ಅಯ್ಯೋ, ಆ ಹುಡುಗಿನ ಕರೆಯೋ ಧೈರ್ಯ ಇವ್ರಿಗಿದ್ದಿದ್ರೆ ಇವ್ರ ಈ ತಂತ್ರ ಎಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಅವಳಾಗಿ ಅವಳು ಬಂದ್ರೆ ನೋಡಕ್ಕಾಗದು ಅಷ್ಟೇ. ಶಬ್ದ ಕೇಳ್ತಿರೋದ್ ನೋಡಿದ್ರೆ ಯಾರಿಗೂ ಏನೋ ಅನಾಹುತ ಮಾಡಿದಾಳೆ ಅಂತ ಕಾಣುತ್ತೆ. ತಾತ, ಈ ತಾತನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಈ ಮನೆಯಲ್ಲಿ ಗಂಡಸರನ್ನ ಕೆಲ್ಸಕ್ಕೆ ಇಟ್ಕೋಬೇಡ, ಅವರು ದುರಹಂಕಾರದಿಂದ ಕೆಲಸ ಮಾಡ್ತಾರೆ, ಸ್ವಲ್ಪನು ಭಯ ಭಕ್ತಿ ಇರಲ್ಲ ಅಂತ ನನ್ ಮಾತು ಕೇಳೋದೇ ಇಲ್ಲ. ಯಾಕಮ್ಮ, ಏನಾಯ್ತು? ಕಾಫಿ ತಂದ್ಕೊಟ್ಟಿದ್ದಾನೆ, ಸಕ್ಕರೆ ಸರಿಯಾಗೇ ಇಲ್ಲ. ಅದಕ್ಕೆ ಏನ್ ಮಾಡ್ದೆ? ಬಿಸಿ ಬಿಸಿ ಕಾಫಿ ಮುಖಕ್ಕೆ ಎರ್ಚದೆ ನೋಡು. ಯಾರೀ ಗಂಡ್ ಗಡವಗಳು? ಅಯ್ಯೋ, ನಿನ್ನ ನೋಡಕ್ ಬಂದಿರೋರಮ್ಮ. ಓ, ನನ್ನ ಮದುವೆ ಅನ್ನೋ ಬಂಧನಕ್ಕೆ ಕೆಡವಕ್ ಬಂದಿರೋರಾ? ಎಲ್ಲಿ ಯಾವನಿಗಾದ್ರೂ ತಾಕತ್ತಿದ್ರೆ ನನ್ ಹತ್ರ ಬಂದು ಐ ಲವ್ ಯು ಅಂತ ಹೇಳಿ ನೋಡೋಣ. ಒಬ್ಬೊಬ್ಬನ್ನು ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಓ, ನೀನಾ? ಎಸ್, ನಾನೇ. ಲವ್ ಯು ಅಂತ ನಾನು ನಿನಗೆ ಹೇಳಲ್ಲ. ಪುರುಷ ದ್ವೇಷ ಮಾಡೋದು ತಪ್ಪು ಅಂತ ನೀನೇ ಒಪ್ಕೊಂಡು ಐ ಲವ್ ಯು ಅಂತ ನೀನೇ ನನಗೆ ಹೇಳಕ್ ಮಾಡ್ಲಿಲ್ಲ. ನಾನ್ ರಾಜನೇ ಅಲ್ಲ. ಬರ್ತೀನಿ. ತಾತ, ಇನ್ನೊಂದ್ಸಲ ಈ ರೀತಿ ಗಂಡುಗಳನ್ನ ಕರ್ಸೋದು, ನನ್ನ ಮದುವೆ ಪ್ರಸ್ತಾಪ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕಾಳಿಕಾದೇವಿ ಅವತಾರ ತಾಳ್ಬೇಕಾಗತ್ತೆ. ಬಿ ಕೇರ್ಫುಲ್. ಕಾಫಿ ಹೆಚ್ಚಿಸ್ಕೊಂಡು ನೇನಾಗಿದ್ದಾನ ನೋಡೋ. ರಾಜು, ಅಂತೂ ಒಳ್ಳೆ ಸವಾಲ್ ಹಾಕ್ತೆ ಬಿಡು. ನಾನು ನಿನ್ನಂತ ಗಣ್ಯ ಕಣೆ ಹುಡುಕ್ತಾ ಇದ್ದಿದ್ದು, ನೀನ್ ಸಿಕ್ಬಿಟ್ಟೆ. ಅವಳ ಮನಸ್ಸನ್ನ ಬದಲಾಯಿಸಿ ಮದುವೆಗೋಪ್ಸಿ ಅವಳನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಇಡಬಲ್ಲೆ ಅನ್ನೋ ಭರವಸೆ ನನಗಿದ್ಯಪ್ಪ. ನನ್ನಿಂದ ನಿನಗೇನ್ ಸಹಕಾರ ಬೇಕಾದ್ರೂ ನಾನು ಕೊಡೋಕ್ ಸಿದ್ಧ. ನನಗೆ ಮುಖ್ಯವಾಗಿ ಬೇಕಾಗಿರೋದು ಅವಳು ಪುರುಷ ದ್ವೇಷ ಈ ಲೆವೆಲ್ ಮಾಡೋಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋದು. ನಿಮ್ಮ ಮನೇಲಿ ಯಾರಾದ್ರೂ ಗಂಡಸರು ಹೆಂಗಸನ್ನ ಹೊಡೆಯೋದಾಗ್ಲಿ, ಹಿಂಸೆ ಮಾಡೋದಾಗ್ಲಿ, ಇಲ್ಲ ವರದಕ್ಷಿಣೆಗೋಸ್ಕರ ಸಿಂಹನಾಗಿ ಸುಟ್ಟಿದಾಗ್ಲಿ ಅವ್ಳ ಕಡೆ ನಡೆದಿದ್ಯಾ? ಛೇ, ನಮ್ಮನೇಲಿ ಯಾವ್ದು ಅಂತ ಕೆಲಸ ನಡೆದಿಲ್ಲಪ್ಪ. ಆದ್ರೆ ಅವಳ ಫ್ರೆಂಡ್ ಒಂದು ದುರಂತ ಕತೆ ಇದೆ. ಅವಳದು ನನ್ನ ಹತ್ರ ಹೇಳಿ ನೀನು ಪುರುಷರನ್ನ ದ್ವೇಷಿಸು, ನಮ್ ಸಂಘಕ್ಕೆ ಸೇರು ಅಂದ್ಲು. ನಾನ್ ಸಾಧ್ಯ ಇಲ್ಲ ಅಂದೆ. ಓಹೋ, ಏನದು ಸ್ಟೋರಿ? ಒಂದು ಹೆಣ್ಣನ್ನ ಜೀವಂತವಾಗಿ ಸುಡ್ತಾ ಇದ್ದೀರಾ. ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ರೇಣು, ಮಂತ್ರಿಗಳು, ಪೊಲೀಸ್ನವರು, ಇನ್ಫ್ಲೂಯೆನ್ಸ್ ಇರೋ ನಾನು
ನಿನ್ ಕಣ್ಣೆದುರಿಗೆ ಅವಳ ಸುಟ್ಟರು ಯಾರು ಏನೋ ಮಾಡಕ್ಕಾಗಲ್ಲ ತಿಳ್ಕೊ. ಹೆಣ್ಣಾಗಿ ಹುಟ್ಟಿದ್ದು ನನ್ ತಪ್ಪು. ಅದಕ್ಕೆ ನಾನು ಈ ಶಿಕ್ಷೆ ಅನುಭವಿಸ್ಲೇಬೇಕು. ಕೊಡು, ತಗೊಳ್ಳಿ ತಗೊಳ್ಳಿ, ಆದಷ್ಟು ಬೇಗ ನನ್ನ ಈ ಹೆಣ್ಣಿನ ಜನ್ಮದಿಂದ ಮುಕ್ತಿಗೊಳಿಸ್ಬಿಡಿ. ರೇಣು, ಇವ್ರಿಗೆ ಬೇಕಾಗಿರೋದು ಒಂದು ಜುಜುಬಿ ಸ್ಕೂಟರ್ ತಾನೆ. ಅದನ್ನ ನಾನು ತಂದು ಬಿಸಾಕ್ತೇನೆ. ಅದಕ್ಕೆ ನೀನು ಪ್ರಾಣನ ಬಲಿ ಕೊಡಕ್ ನಾನು ಬಿಡಲ್ಲ. ಇವತ್ತು ಒಂದು ಸ್ಕೂಟರ್ ಕೇಳ್ತಾರೆ, ತಂದು ಕೊಡ್ತೀನಿ. ನಾಳೆ ಇದೇ ರೀತಿ ಒಂದೊಂದು ಕೇಳ್ತಾನೆ ಇರ್ತಾರೆ, ನನಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ಈ ರೀತಿ ಪ್ರತಿದಿನ ಹಿಂಸೆ ಅನುಭವಿಸೋದಕ್ಕಿಂತ ಒಂದೇ ಸಲ ನೆಮ್ಮದಿಯಾಗಿ ಕಣ್ಣು ಮುಚ್ಚಿಬಿಡ್ತೀನಿ. ಅಪ್ಪ ಅಮ್ಮನಿಗೆ, ಒಡ ಹುಟ್ಟಿದವ್ರಿಗೆ, ಕಟ್ಕೊಂಡವ್ರಿಗೆ, ಯಾರಿಗೂ ಬೇಡವಾಗಿರೋ ಈ ಹೆಣ್ಣಿನ ಜನ್ಮ ಇದ್ರಷ್ಟು ಹೋದ್ರಷ್ಟು. ಕೊಡಲಿ, ನಾಟಕ ಜಾಸ್ತಿ ಆಯ್ತು. ಸುರೇಶ್ ಅವಳು ಈ ತರ ಎಲ್ಲ ಶುರು ಮಾಡಿದ್ಲು. ರೀಸನ್ ಏನೋ ಸರಿನೇ, ಆದ್ರೆ ಯಾವನೋ ಒಬ್ಬ ಲೋಫರ್ ಹತ್ರ ಮಾಡ್ದ ಅಂದ್ರೆ ಜಗತ್ತಿನ ಎಲ್ಲಾ ಕನ್ಸು ಕೆಟ್ಟೋರ. ಈ ಪಾಯಿಂಟ್ ನ ಅವಳಿಗೆ ಹೇಳೋರು ಯಾರಿದಾರಪ್ಪ? ಅಸಲ್ ಯಾರಾದ್ರೂ ಮಾತಾಡಿದ್ರೆ ಎದುರು ನಿಂತು ಕೇಳೋದಿಲ್ಲ ಅವಳು. ನೀವೇನು ಯೋಚನೆ ಮಾಡ್ಬೇಡಿ ಅಂಕಲ್. ನೀವು ನನಗೆ ದುಡ್ಡಲ್ಲಿ ಮತ್ತೆ ಮಾತಲ್ಲಿ ಸ್ವಲ್ಪ ಸಹಕಾರ ಕೊಟ್ರೆ ಅವಳ ಈ ಪುರುಷ ದ್ವೇಷ ಪುರುಷ ಪ್ರೇಮ ಆಗೋಗ್ ಮಾಡ್ತೀನಿ. ಅವಳ ಹೃದಯದಲ್ಲಿರ್ಬೇಕಾದ ಸ್ತ್ರೀ ಸಹಜವಾದ ಭಾವನೆಗಳನ್ನ ನಾನ್ ಕೇಳಿಸ್ತೀನಿ. ಅದೇ ಹಾಗೆ ನೋಡ್ತಾ ಇರು. ಆಕ್ಷನ್. ಕ್ಯಾಸೆಟ್ ಐಡಿಯಾ ಕೈ ಕೊಟ್ಟಾಯ್ತು, ಫೈಟಿಂಗ್ ಐಡಿಯಾ ಫೇಲ್ ಆಗೋಯ್ತು. ಏನ್ ಗುರು, ಇನ್ನೇನು ಐಡಿಯಾ ಇಲ್ವಾ ಅವಳನ್ನ ಬಗ್ಸಕ್ಕೆ? ಇದೆ, ಖಂಡಿತ ಇದೆ. ನೀವು 4 ಜನ ಮೀಸೆ ಬೋಡ್ಸೋದಾದ್ರೆ ನಾನು ಅವಳ ಖಂಡಿತ ಬಗ್ಗಿಸ್ತೀನಿ. ನಾವೆಲ್ಲ ಸೇರಿ ಒಂದ್ ಬೇಲ ಮಾಡೋದು, ಅದರಲ್ಲಿ ಅವಳು ಅವಳ ಫ್ರೆಂಡ್ಸ್ ಹೋರಾಟ ಮಾಡ್ತಿದಾರಲ್ಲ ಅದನ್ನ ನಾವು ಸಖತ್ತಾಗಿ ಕಂಡ ಮಾಡೋದು. ಆಗ ಅವಳು ಏನ್ ಮಾಡ್ತಾಳೆ, ಅವಮಾನ ತಡೆಯಕ್ಕಾಗದೆ ಜಗಳಕ್ಕೆ ಬರ್ತಾಳೆ, ವಾದ ಶುರುವಾಗುತ್ತೆ. ಆ ವಾದದಲ್ಲಿ ನಾವು ಗೆದ್ದಿದ್ದೆ ಅವಳನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳೇಬೇಕು. ಹಾಗೆ ಮಾಡ್ತೀವಿ. ನೀವೊಂದು ವಿಟ್ನೆಸ್ ಹಾಕಿ. ನೋಡ ಪರಮೇಶಿ, ನನಗೆ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀನೇ ನಿಂತ್ಕೊಂಡು ವಿಲ್ನಲ್ಲಿರೋದನ್ನ ಕಾರ್ಯಗತ ಮಾಡ್ಬೇಕು, ಗೊತ್ತಾಯ್ತಾ? ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ. ನೀವು ಸತ್ತು 1 ಅವರ್ ಒಳಗೆ ಎಲ್ಲ ವಿಲೇವರಿ ಮಾಡ್ತೀನಿ. ಆಮೇಲೆ ನೀವೇ ನನ್ ಬೇಷ್ ಅನ್ಬೇಕು. ರೀ, ಏನ್ರಿ ಇದು? ಇನ್ನು ವಿಲ್ ಸೈನ್ ಹಾಕಿಲ್ಲ, ಆಗ್ಲೇ ಅವ್ರನ್ನ ಸಾಯಿಸಕ್ ಹೊರಟಿದಿರಲ್ರಿ. ಚಿಚೆ, ಎಲ್ಲಾದ್ರೂ ಉಂಟೆ. ಅಕಸ್ಮಾತ್ ಏನಾದ್ರೂ ಆದ್ರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಂಬಿಕೆ ಬರ್ಲಿ ಅಂತ ಹಂಗೆ ಹೇಳಿದೆ. ಅದ್ ಸರಿ, ಮೊದಲು ಡೆಲ್ಲಿ ಫ್ಲೈಟ್ ಟಿಕೆಟ್ ಒಂದನ್ನು ಬುಕ್ ಮಾಡು. ನಾನ್ ನನ್ನ ಫ್ರೆಂಡ್ ಸೀತಾರಾಮ್ ಕೇಸರಿ ನೋಡ್ಬೇಕು. ಅಲ್ದೆ ಉತ್ತರ ಭಾರತದಲ್ಲಿರೋ ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ಆಗ್ಬಿಟ್ಟಿದೆ. ಆಯ್ತು. ನೋಡ್ರಮ್ಮ, ನಿಮ್ಮ ತಾತ ಸತ್ತ ಮೇಲೆ ವಿಲ್ನಲ್ಲಿರೋದನ್ನ ಕಾರ್ಯರೂಪಕ್ಕೆ ತರೋ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಅದೇ ರೀತಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಲೇಬೇಕಲ್ಲ. ವಿಲ್ನಲ್ಲಿರೋ ಪ್ರಕಾರ ನೀವು ಅಕ್ಕತಂಗಿರಿಬ್ರು ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂಡ್ರೆ ಸಮಸ್ತ ಆಸ್ತಿ ಪಾಸ್ತಿಗೂ ಸಮಸಮವಾಗಿ ಭಾಗ ಆಗುತ್ತೆ. ಇಲ್ಲದೆ ಹೋದ್ರೆ ಯಾರು ಮೊದಲು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೋತಾರೋ ಅವ್ರಿಗೆ ಸಮಸ್ತ ಆಸ್ತಿನೂ ಸಿಕ್ಕುತ್ತೆ. ಈಗ ನೀವು ಡಿಸೈಡ್ ಮಾಡಿ, ಇಬ್ರು ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂತೀರೋ ಇಲ್ಲ ಎಲ್ಲಾ ಆಸ್ತಿನೂ ನನಗೆ ಸಿಕ್ಲಿ ಅಂತ ನಾನ್ ಮೊದ್ಲು ತಾನ್ ಮೊದ್ಲು ಅಂತ ಕಾಂಪಿಟೇಷನ್ ಮೇಲೆ ಮದುವೆ ಮಾಡ್ಕೊಂತೀರೋ ನಿಮ್ ಇಷ್ಟ. ನೀವೇ ನಿರ್ಧಾರ ಮಾಡ್ಕೊಂಡು ಬಂದು ತಿಳಿಸಿದ್ರೆ ಅದ್ರ ಪ್ರಕಾರ ವಿಲೇವರಿ ಮಾಡ್ತೀವಿ. ಬರ್ತೀವಿ, ಬನ್ರಿ. ತಾತ, ಹೆಣ್ಣಿನ ಗಂಡಿಗೆ ಗುಲಾಮಳನ್ನಾಗಿ ಮಾಡೋ ನಿನ್ನ ಗಂಡ ಬುದ್ಧಿನ ತೋರಿಸ್ಬಿಟ್ಲಾ? ಅಕ್ಕ, ನಾವಂತೂ ನೆಕ್ಸ್ಟ್ ಮಂತ್ ಮದುವೆ ಮಾಡ್ಕೋತಾ ಇದೀವಿ.
ಆಸ್ತಿಗೋಸ್ಕರ ಮಾಡ್ಕೊಂಡೆ ಅಂತ ನನ್ನ ಮಿಸ್ಟೇಕ್ ಮಾಡ್ಕೋಬೇಡ. ಬನ್ರಿ. ಮೇಡಮ್ ಮೇಡಮ್, ಇಲ್ಲಿ ನೋಡಿ, ಯಾರೋ ಪುರುಷ ದ್ವೇಷಿ ಅಂತ ನಾಟಕ ಮಾಡ್ತಾ ಇದ್ದಾರೆ. ಪುರುಷ ದ್ವೇಷಿ, ನಿರ್ದೇಶನ ರಾಜು. ಓ, ಅವನೇನ ತಲಹರಟೆ? ಪುರುಷ ದ್ವೇಷಿಗಳ ಪಾಡು ನಾಯಿ ಪಾಡು, ನೋಡಲು ಮರೆಯದಿರಿ ಅಂತ ಎಲ್ಲಾ ಕಡೆ ಪೋಸ್ಟರ್ಸ್ ಬೇರೆ ಅಂಟಿಸ್ಬಿಟ್ಟಿದ್ದಾರೆ ಮೇಡಮ್. ಪ್ರೋಗ್ರಾಮ್ ಇಷ್ಟ ಇಲ್ಲ ಅಂದ್ರೆ ಎದ್ದು ಆಚೆಗೆ ಹೋಗ್ರಿ. ಅದನ್ನ ಬಿಟ್ಟು ಸುಮ್ಮನೆ ಪ್ರೋಗ್ರಾಮ್ ಡಿಸ್ಟರ್ಬ್ ಮಾಡ್ತೀರಾ? ಬರೀ ಡಿಸ್ಟರ್ಬ್ ಅಷ್ಟೇ ಅಲ್ಲ, ನೀವ್ ಯಾವತ್ತು ಎಲ್ಲೂ ಈ ಪ್ರೋಗ್ರಾಮ್ ಮಾಡಬಾರ್ದು. ಹಾಗ್ ಮಾಡ್ತೀವಿ. ಮಾಡ್ಬಿಡ್ತೀರಾ? ನಿಮ್ಮನ್ನ ಯಾವನ್ನ ಕರೆಸಿದ ಪ್ರೋಗ್ರಾಮ್ಗೆ ವಿಡಂಬನೆ ಮಾಡೋದು ಕಲಾವಿದರು, ಸಾಹಿತಿಗಳು, ಪತ್ರಕರ್ತರು ಇವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸೇರಿದ್ದು. ಇದನ್ನ ಕಿತ್ಕೊಳಕ್ ನೀವ್ ಯಾರ್ರಿ? ಮಹಿಳಾ ಪ್ರಧಾನ ಸಮಾಜದ ಪ್ರತಿಪಾದಕರು. ಹೆಣ್ಣು ಇವತ್ತು ಎಲ್ಲ ರಂಗದಲ್ಲೂ ಗಂಡಿಗಿಂತ ಮೇಲೇರ್ತಿದ್ದಾಳೆ. ಎಲ್ಲೆಲ್ಲೂ ಸ್ತ್ರೀ ಸ್ವಾತಂತ್ರ್ಯದ ಕಹಳೆ ಮೊಳಗ್ತಾ ಇದೆ. ಅದನ್ನ ಸಹಿಸಕ್ಕಾಗದೇ ಇರೋ ನಿಮ್ಮಂಥವ್ರು ಈ ರೀತಿ ಎಲ್ಲ ಚಳುವಳಿನ ಅಪಹಾಸ್ಯ ಮಾಡಿದ್ರೆ ಬಿಟ್ಟು ಬಿಡ್ತಾರಾ? ರೀ, ನಿಮ್ಮನ್ನೆಲ್ಲ ಯಾರು ಚಳುವಳಿಗಾರ ಅಂತ ಕರೆದಿದ್ದು? ಸ್ತ್ರೀ ಸ್ವಾತಂತ್ರ್ಯದ ಚಳುವಳಿ ಅಂದ್ರೆ ಅರ್ಥ ಏನಾದ್ರು ಗೊತ್ತಿದೆ ನಮ್ಗಲ್ಲ? ಅದೆಲ್ಲ ನಿಮ್ಮಿಂದ ಕಲ್ತ್ಕೋಬೇಕಾಗಿಲ್ಲ. ಮಹಿಳೆಯರ ಸ್ವಾತಂತ್ರ್ಯನ ಕಿತ್ಕೊಂಡು ದಾಸಿಯರನ್ನಾಗಿ ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ತಿರೋ ಈ ಗಂಡನ ಸುಪ್ರಮಸಿನ ನಾವು ಎಷ್ಟೇ ಎಸಿತೀವಿ. ರೀ, ಒಂದ್ ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಜಗತ್ನಲ್ಲಿ ಯಾರ ಸ್ವಾತಂತ್ರ್ಯ ಯಾರು ಕಿತ್ಕೊಳಕ್ ಆಗಲ್ಲ. ಆ ರೀತಿ ನಿಮ್ ಸ್ವಾತಂತ್ರ್ಯ ನಾವು ಕಿತ್ಕೊಂಡಿದ್ರೆ ಇಂದಿರಾ ಗಾಂಧಿ ಅವ್ರನ್ನ ನಾಯಕಿಂತ ಯಾರು ಒಪ್ಕೋತಿದ್ರು? ಯಾಕೆ ಒಪ್ಕೋತಿದ್ರು? ಯಾವ್ದೋ ಒಂದು ಸ್ಟ್ರೇ ಎಕ್ಸಾಂಪಲ್ ಇಟ್ಕೊಂಡು ಅದನ್ನೇ ಜಗ್ಗಾಡ್ತೀರಾ. ಸ್ಟ್ರೇ ಎಕ್ಸಾಂಪಲ್? ಸರೋಜಿನಿ ನಾಯ್ಡು, ಸರೋಜಿನಿ ಮಹಿಷಿ, ಸುಚೇತಾ ಕೃಪ್ಲಾನಿ, ಸುಷ್ಮಾ ಸ್ವರಾಜ್, ಮನೋರಮಾ ಮಧುರಾಜ್, ಮೇನಕಾ ಗಾಂಧಿ, ಮಾಯಾವತಿ, ಮಾರ್ಗ್ರೆಟ್ ಆಳ್ವಾ, ಲೀಲಾದೇವಿ ಆರ್ ಪ್ರಸಾದ್, ಲಲಿತಾ ನಾಯಕ್, ಬಸವರಾಜೇಶ್ವರಿ, ಬೆನ್ಸೆ ಬೂಟೋ, ಚಂದ್ರಿಕಾ ರಣತುಂಗೆ, ಚಂದ್ರಪ್ರಭಾ ಅರ್ಸ್, ಜಯಲಲಿತಾ. ಇಷ್ಟೆಲ್ಲ ಯಾಕೆ? ಇವತ್ತಿನ ಮೇಯರ್ ಉಪಮೇಯರ್ ಆಗಿರೋ ಪದ್ಮಾವತಿ ಗಂಗಾಧರ್ ಗೌಡ, ಶ್ರೀಮತಿ ವೆಂಕಟಲಕ್ಷ್ಮಿ, ಇವ್ರನ್ನೆಲ್ಲ ಯಾವುದೇ ಗಂಡಸು ತುಳಿದಿಲ್ಲ ಅಲ್ವಾ? ಇವರೆಲ್ಲ ಯಾರು? ನಿಮ್ ತರ ಗಂಡಸನ್ನ ದ್ವೇಷಿಸೋರಲ್ಲ. ಇವ್ರಿಗೆಲ್ಲ ನೀವ್ ಹೇಳ್ತಿರಲ್ಲ ಸೋಕಾಳ್ ಪುರುಷ ಪ್ರಧಾನ ಸಮಾಜ ಅಂತ, ಅದ್ರಲ್ಲಿ ಸ್ಥಾನಮಾನ ಕೊಟ್ಟಿಲ್ವೇನೋ? ಅದು ನೀವ್ ಕೊಟ್ಟಿರೋದೇನಲ್ಲ, ಅವರೇ ತಗೊಂಡಿರೋದು. ಹಾ, ತಗೊಂಡ್ರು, ಕರೆಕ್ಟ್. ಆದ್ರೆ ಅವ್ರು ಯಾರು ನಿಮ್ಗಳ ತರ ಸ್ಲೋಗನ್ ಬೋರ್ಡ್ಗಳು ಇಟ್ಕೊಂಡು ರೋಡ್ ಕಿತ್ಕೊಂಡು ತಗೊಳ್ಳಿಲ್ಲ. ಅವ್ರ ಎದಲ್ಲಿ ನಿಜವಾದ ಕಿತ್ತಿತ್ತು ತೋರಿಸ್ತರು. ಅದೇ ರೀತಿ ಪ್ರತಿಯೊಬ್ಬ ಮಹಿಳೆನೂ ಅದೇ ಕಿತ್ತು ತೋರಿಸಿದ್ರೆ ಆಟೋಮೆಟಿಕ್ ಸ್ತ್ರೀ ಪ್ರಧಾನ ಸಮಾಜ ತರ ಸೃಷ್ಟಿ ಆಗುತ್ತೆ. ಏನು ಡ್ರಾ ಮಾಡ್ಬೇಕಾದ್ರೆ ಟೊಮೆಟೊ ಹೊಡೆಯದ? ಅದನ್ನ ಯಾವ ನನ್ನ ಮಗ ಕಿಚ್ಚು ಅಂತ ಕರೀತಾನೆ. ನಿಮ್ಗೆ ದಮ್ಮಿದ್ರೆ ನಾ ಹೇಳ್ದಾಗ ಮಾಡಿ. ಏನ್ ಮಾಡ್ಬೇಕು? ನಾವ್ ಹೆಂಗಸ್ರ ಮೇಲೆ ನಮ್ ಸುಪೀರಿಯರ್ ಉಳಿಸ್ಕೊಳಕ್ ಏನ್ ಮಾಡ್ತೀವಿ? ನಮ್ಗಿಂತ ಕಡಿಮೆ ಓದಿರೋರ್ನ, ನಮ್ಗಿಂತ ಹೈಟ್ ಕಡಿಮೆ ಇರೋರ್ನ, ನಮ್ಮ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗೋರ್ನ ಮದುವೆ ಮಾಡ್ಕೋತೀವಿ. ಅದೇ ನೀವೇನ್ ಮಾಡ್ತೀರಾ? ನೀವು ಗ್ರಾಜುಯೇಟ್ ಆದ್ರೆ ಡಬಲ್ ಗ್ರಾಜುಯೇಟ್ ಗಂಡನ್ನೇ ಹುಡುಕ್ತೀರಾ. ನೀವು 2000 ರೂಪಾಯಿ ಸಂಬಳ ತಂದ್ರೆ 4000 ಸಂಬಳ ತರ ಗಂಡೇ ಬೇಕು ನಿಮಗೆ. ನಿಮ್ ಹೈಟ್ 5.5 ಇದ್ರೆ ಗಂಡ ಆಗೋನು ಅಟ್ಲೀಸ್ಟ್ 5.6 ಇರಲೇಬೇಕು ಅಂತ ಕಷ್ಟಪಟ್ಟು ಹುಡುಕ್ತೀರಾ. ಹೀಗೆಲ್ಲಾದ್ರೂ ಇನ್ಫೀರಿಯಾರಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಸುಪೀರಿಯಾರಿಟಿಗೋಸ್ಕರ ಸ್ಲೋಗನ್ ಬೋರ್ಡ್ಗಳು ಇಟ್ಕೊಂಡ್ರೆ ಎಲ್ಲಿಂದ ಸಿಗುತ್ತೆ? ನಾವು ಮದುವೆನೆ ಮಾಡ್ಕೊಳ್ದೆ, ಗಂಡಿನ ಸಂಪರ್ಕನೇ ಇಲ್ದೆ ಹೆಣ್ಣು ಬದುಕು ಬಲ್ಲಳು ಅಂತ ತೋರ್ಸಕ್ ಹೊರಟಿರೋರು. ಹಾಗಿದ್ರೆ ನಮ್ ಚಳವಳಿಗೆ ಬೇಸೆ ಇಲ್ಲ ಬಿಡಿ. ಪ್ರಕೃತಿ ನಿಮಗೆ ಎದುರಾಗಿ ಹೋಗೋಕೆ ಎಲ್ರು ಕೆಲ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಗೆಲ್ಲ ಕಾಯಿಲೆ ಇರಬೇಕು, ಅದಕ್ಕೆ ಗಂಡಿನ ಸಂಪರ್ಕನ ಬೇಡ ಅನ್ಸ್ಬೋದು. ಆದ್ರೆ ಎಲ್ರಿಗೂ ಹಾಗೆ ಅನ್ಸ್ಬೇಕಲ್ಲ? ಮತ್ತಿನ್ನೇನು, ಮದುವೆನೇ ಮಾಡ್ಕೋಬೇಡಿ, ಗಂಡನ ಸಂಪರ್ಕನೇ ಇದೆ ಬದುಕಿ ಅಂತೆಲ್ಲ ಬೋಧನೆ ಮಾಡಿದ್ರೆ ನಿಮ್ಮನ್ನ ನಿಜವಾಗ್ಲೂ ಹುಚ್ಚು ಅಂತ ತಿಳ್ಕೊಂಡು ಕೆಲಸ ನೋಡಿತಾರೆ ಅಷ್ಟೇ. ಅದನ್ನ ಬಿಟ್ಟು ನೀವು ಗ್ರಾಜುಯೇಟಾ, ಒಬ್ಬ SSLC ಹೋದ್ರೆ ಹುಡುಗನ ಮದುವೆ ಮಾಡ್ಕೊಳ್ಳಿ. ನೀವು ಕೆಲಸ ಇದ್ದೀರಾ, ಒಬ್ಬ ನಿರುದ್ಯೋಗಿನ ಮದುವೆ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗಿಂತ ಎಲ್ಲಾದ್ರೂ ಕಡಿಮೆ ಇರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ನಿಮ್ ಸುಪೀರಿಯಾರಿಟಿ ತನ ಉಳ್ಕೊಳ್ಳುತ್ತೆ. ಅದನ್ ಬಿಟ್ಟು ನಾವ್ ಆತರ ಮಾಡ್ಕೋತೀವಿ ಅಂದ್ರು ಗಂಡತನ ಈಗೋಗೆಲ್ಲ ಅಡ್ಡ ಬರುತ್ತೋ ಅಂತ ತನ್ಗಿಂತ ಮೇಲ್ಮಟ್ಟದಲ್ಲಿರೋ ಹೆಣ್ಣನ್ನ ಮದುವೆ ಮಾಡ್ಕೋಬೇಕಲ್ಲ. ಮಾಡ್ಕೊಂಡ್ರು ಒಂದ್ ಹೆಣ್ಣು ತನ್ನ ಇನ್ಫೀರಿಯಾರಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಗಂಡ ಹೇಳ್ದ ಕೇಳ್ಕೊಂಡು ಬಿದ್ದಿರ್ತಾಳಲ್ಲ, ಹಾಗ್ ಬಿದ್ದಿರ್ಬೇಕಲ್ಲ. ಯಾಕೆ ಬಿದ್ದಿರಲ್ಲ? ಯಾವಾಗ ಕೆಳಮಟ್ಟದಲ್ಲಿ ಇರ್ತಾನೋ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬೇರೆ ವಿಷಯ ಯಾಕೆ? ನಮ್ ವಿಷಯ ತಗೊಳ್ಳಿ, ನಾವೆಲ್ಲ ನಿರುದ್ಯೋಗಿಗಳು. ನಮ್ಗಿಂತ ಎಲ್ಲಾದ್ರೂ ಮೇಲ್ಮಟ್ಟದ ಹುಡುಗಿ ನಮ್ಮನ್ನ ಮದುವೆ ಮಾಡ್ಕೊಂಡ್ರೆ ನಾವಂತ ಹೇಳ್ತಿ ತರ ಬಿದ್ದಿರ್ತೀವಿ. ವಾಟ್ ಫ್ರೆಂಡ್ಸ್? ಇದೇ ಚಾಲೆಂಜ್. ಓಕೆ, ನಿಮ್ಮನ್ನ ಮದುವೆ ಮಾಡ್ಕೊಂಡು ಇವತ್ತಿನ ದಿವಸ ಗಂಡ ಹೆಂಡತಿನ ಯಾವ ರೀತಿ ದಾಸೆ ತರ ನಡ್ಸ್ಕೊತಿದ್ದಾನೋ, ಯಾವ ರೀತಿ ಕಿರುಕುಳಗಳನ್ನು ಕೊಡ್ತಾ ಇದ್ದಾನೋ, ಅದೇ ರೀತಿ ಕಿರುಕುಳಗಳನ್ನ ನಾವು ನಿಮ್ಗೆಲ್ಲರಿಗೂ ಕೊಟ್ರೆ ಸಹಿಸ್ಕೋತೀರಾ? ಶೋರ್. ಅದೇ ರೀತಿ ಹೆಂಡತಿರ್ ನಮ್ಗೇನ್ ಕಿರುಕುಳ ಕೊಡ್ತಾರಂತ ಅನ್ಸುತ್ತೋ ಅದನ್ನ ನಾವ್ ನಿಮಗ್ ಕೊಟ್ರೆ ನೀವು ಸಹಿಸ್ಕೋಬೇಕು. ಶೋರ್. ಹಾಗಾದ್ರೆ ನಾನ್ ನಿನ್ ಮದುವೆ ಆಗ್ತೀನಿ. ಗುಡ್. ವಾಟ್ಸ್ ಯೋರ್ ಕ್ವಾಲಿಫಿಕೇಶನ್? PUC. ಅಲ್ಲೇ ನನಗಿಂತ ಕಡಿಮೆ ಇದೆಯಾ? ನಿನ್ನ ಸುಪೀರಿಯರ್ ಅಂತ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ? ಅಲ್ಲಿ ಬ್ರಹ್ಮ ಇದೆ ನೋಡು, ಅವನು SSLC ಫೇಲ್, ನಿನ್ನ ಕರೆಕ್ಟ್ ಪೇರ್. ವಾಟ್ ಬ್ರಹ್ಮ, ಇವಳು ಒಪ್ಕೋತೀಯಾ? ಐ ಆಮ್ ರೆಡಿ.
ನಿಮ್ ಕ್ವಾಲಿಫಿಕೇಶನ್ BA. ಕಂಪ್ಲೀಟ್ ಆಗಿದೆಯಾ? 2 ಸಬ್ಜೆಕ್ಟ್ಸ್ ಇದೆ. ಐ ಆಮ್ ಸಾರಿ. ವಾಟ್ ಅಬೌಟ್ ಯು? ಹ್ಮ್ ನಿಮ್ ಲೀಡ್ರು? MA. ಗುಡ್. ಅವ್ರು ಒಪ್ಕೊಂಡ್ರೆ ನಾವು ಅವ್ರ ಹೆಂಡತಿಗೆ ರೆಡಿ. ಕ್ವಾಲಿಫಿಕೇಶನ್ ನನಗಿಂತ ಜಾಸ್ತಿ ಇದ್ದಾರೆ, ನೋಡಕ್ ನನಗಿಂತ ಬೆಳ್ಳಗಿದ್ದಾರೆ, ಚೆನ್ನಾಗಿದ್ದಾರೆ, ನನಗಿಂತ ಎಲ್ಲಾದ್ರಲ್ಲೂ ಸುಪೀರಿಯರ್ ಆಗಿದ್ದಾರೆ. ಅವ್ರು ನನ್ನ ಗಂಡನಾಗಿ ಏನೇ ಕಿರ್ಕೊಳ್ಳೋ ಕೊಟ್ರೆ ನಾನು ರೆಡಿ. ಐ ಆಮ್ ನಾಟ್ ರೆಡಿ. ಅಯ್ಯೋ ಒಪ್ಕೊಳ್ಳಿ ಮೇಡಮ್. ಒಪ್ಕೊಳ್ಳಿ ಮೇಡಮ್. ನೋಡಿ, ಇದು ಒಂಥರ ಚಾಲೆಂಜ್. ಗಂಡಸರು ಹೆಂಗಸರಿಗೆ ಯಾವ ರೀತಿ ಕಿರುಕುಳ ಕೊಡ್ತಾ ಇದಾರೋ ನಾವು ಅವ್ರಿಗೆ ಕೊಟ್ಟು ತೋರ್ಸೋಣ, ಅವರು ಅನುಭವಿಸ್ಲಿ. ಆಗ ಅವ್ರಿಗೆ ಗೊತ್ತಾಗುತ್ತೆ ಹೆಣ್ಣಿನ ಕಷ್ಟ ಏನು ಅಂತ. ಒಪ್ಕೊಳ್ಳಿ. ರೀ, ಏನೋ ನಮ್ಮ ಅದೃಷ್ಟ. ನಮ್ಮ ತಾತ ಯಾರಿಗೆ ಮೊದಲು ಮದ್ವೆ ಆಗುತ್ತೋ ಅವ್ರಿಗೆ ಪೂರ್ತಿ ಆಸ್ತಿ ಸೇರುತ್ತೆ ಅಂತ ಬರ್ದಿದ್ದಾರೆ. ಇನ್ ಜಾಸ್ತಿ ದಿವಸ ಬಿಟ್ರೆ ಅವಳು ಮನ್ಸ್ ಬದಲಾಯಿಸಿ ಮದ್ವೆಗೆ ಒಪ್ಕೊಂಡ್ಬಿಡ್ತಾಳೋ ಏನೋ. ಅನ್ಯಾಯವಾಗಿ ಆಸ್ತಿ ಅರ್ಧರ್ಧ ಭಾಗ ಆಗೋಗುತ್ತೆ. ಅದಕ್ಕೆ ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡ್ಬಿಡೋಣ ರೀ. ಆಸ್ತಿ ನಮ್ಮ ಹೆಸರಿಗಾದ್ಮೇಲೆ ನಾನಂತೂ ಅವಳನ್ನ ಇರಕ್ ಬಿಡಲ್ಲ. ಒದ್ದ ಆಚಕಾಗ್ತೀನಿ. ಫುಟ್ಪಾತಿಗೆ ಬಿದ್ಮೇಲೆ ಅದೇನ್ ಪುರುಷ ದ್ವೇಷ ಮಾಡ್ತಾಳೋ ಮಾಡ್ಲಿ. ಸರಿ, ಒಪ್ಕೊಂಡಿದ್ದೀನಿ. ನಾನ್ ನಿನ್ ಗಂಡ, ನೀನ್ ನನ್ನ ಹೆಂಡತಿ. ಖಂಡಿತ. ಗಂಡನ ಕಡೆಯವರು ಹೆಣ್ಣನ್ನ ನೋಡಕ್ ಬಂದಾಗ ಏನೆಲ್ಲ ಹಿಂಸೆ ಕೊಡ್ತಾರೋ ಅಲ್ಲಿಂದ ಶುರು ಆಗುತ್ತೆ ನಮ್ಮ ಅಧ್ಯಾಯ. ನಾವು ಅರ್ಥಾತ್ ಗಂಡನ ಕಡೆಯವರು ನಿಮ್ಮನ್ನ ಅರ್ಥಾತ್ ಹೆಣ್ಣನ್ನ ನೋಡಕ್ ಬರ್ತೀವಿ. ಹೆಣ್ಣತ್ತ ತಾಯಿ ತಂದೆಯವರು ಗಂಡನ ಕಡೆಯವರು ನೋಡಕ್ ಬರ್ತಾರೆ ಅಂದಾಗ ಹೀಗೆ ಬಾಯ್ ಬಿಟ್ಕೊಂಡು ಗುಲಾಮರ್ ತರ ಬಾಗ್ಲ ಹತ್ರ ಕಾಯ್ಕೊಂಡು ನಿಂತಿರ್ತಾರೋ ಹಾಗೆ ನೀವು ರೆಡಿಯಾಗಿ ನಿಂತಿರ್ಬೇಕು. ಗಂಡು ಹೆಣ್ಣನ್ನು ನೋಡೋಕೆ ಎಷ್ಟು ದರ್ಪದಿಂದ ಬರ್ತಾನೋ ಹಾಗೆ ನಾವು ಬರ್ತೀವಿ. ಓಕೆ, ಚಾಲೆಂಜ್ ಇಸ್ ಅಕ್ಸೆಪ್ಟೆಡ್. ತಾಳಿ ಕಟ್ಟಪ್ಪ. ತಗೊಳಪ್ಪ, ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ತಾಳಿ ಕಟ್ಟಬೇಕಾಗಿರೋದು ನೀನಲ್ಲ. ಅದನ್ನು ನೀವೇ ಕಟ್ತೀರಾ? ತಾಳಿ ಗುಲಾಮಗಿರಿಯ ಸಂಕೇತ. ಗಂಡು ಹೆಣ್ಣಿಗೆ ತಾಳಿ ಕಟ್ಟೋದು ಅಂದ್ರೆ ಅವಳ ಸ್ವಾತಂತ್ರ್ಯನ ಕಿತ್ಕೊಂಡು ದಾಸತ್ವದ ಸಂಕೋಲೆ ತೊಡ್ಸೋದು ಅಂತ. ಒಂಥರ ಹಸುಗಳಿಗೆ ಮೂಗ್ದಾರ ಹಾಕದಾಗೆ. ಆ ಕೆಲ್ಸನ ಈಗ ನಾನು ಮಾಡ್ತೀನಿ. ಸರಿ, ಯಾರೋ ಒಬ್ರು ಕಟ್ಟಿ, ನನಗೇನಂತೆ, ನನಗ್ ಬರೋದೆಲ್ಲ ಬಂದ್ರೆ ಆಯ್ತು. ಮಾಂಗಲ್ಯಂ ತಂತು ನಾನೇನ. ಮದ್ವೆ ದಿನ ವರದಕ್ಷಿಣೆ ಬಾಕಿ 50,000 ಕೊಡ್ತೀವಿ ಅಂದಿದ್ರಲ್ಲ, ಅದಿನ್ನೂ ಬಂದೇ ಇಲ್ಲ. ನೀವೇನಾದ್ರೂ ತಾಳಿ ಕಟ್ಟಿದ್ರೋ ಅಷ್ಟೇ, ಅದ್ ಬರೋದೇ ಇಲ್ಲ. ಅಷ್ಟೇನಾ? ದುಡ್ಡು ರೆಡಿ ಆಗಿದೆ, ಕೊಡೋದು ಮರ್ತ್ಬಿಟ್ಟು ಅಷ್ಟೇ. ಗಿರಿಜಾ, ತಗೊಂಡ್ ಬಾ ಹೋಗು. ದಾರಿ ಬಿಡಪ್ಪ. ಪರವಾಗಿಲ್ಲ, ತಾಳಿ ಕಟ್ಟಿ, ಇನ್ನೇನ್ ದುಡ್ಡು ಬಂದ್ಬಿಡುತ್ತೆ. ಬ್ಯಾಗೆ ಕಾಣಿಸ್ತಿಲ್ಲ ರೀ. ಸರಿಯಾಗಿ ನೋಡ್ದೇನೆ, ಎಲ್ಲ ಕಡೆ ಹುಡುಕ್ಬಿಟ್ಟೆ. ಹುಡ್ಕೋಣ ನಡಿ. ಏನಪ್ಪ, ಹಣ ಕಳ್ತನ ಹಾಕೋಬಿಟ್ಟಿದೆ, ಕಾಣ್ತಾ ಇಲ್ಲ. ಬೇಗ ಪತ್ತೆ ಹಚ್ಚಿರಪ್ಪ. ದೇವರ ದಯೆಯಿಂದ ಸಿಕ್ಬಿಟ್ರೆ ಸಾಕು. ಬೇಗ ಹುಡುಕಿಪ್ಪ. ಸೊಸೇಂದ್ರೆ, ದುಡ್ಡು ಕಳ್ತನ ಆಗೋಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಮುಂಚೆ ಇವರೇ ತಂದ್ಕೊಟ್ರು 2% ಬಡ್ಡಿಗೆ. ಬೇಕಾದ್ರೆ ನೀವೇ ಅವ್ರನ್ನ ವಿಚಾರಿಸಿ. ಹೌದಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ? ದುಡ್ಡು ಕೊಟ್ರೆ ತಾಳಿ ಕಟ್ತೀನಿ, ಇಲ್ಲ ಅಂದ್ರೆ ದಯವಿಟ್ಟು ಹಾಗನ್ಬೇಡಿ, ನಮ್ಮ ಮಗು ಭವಿಷ್ಯ ಹಾಳಾಗೋಗುತ್ತೆ. ಹಾಗಾದ್ರೂ ಮಾಡಿ ತಂದ್ಕೊಡ್ತೀವಿ, ದಯವಿಟ್ಟು ತಾಳಿ ಕಟ್ಟಿ. ಮೇಡಮ್, ಇವರೆಲ್ಲ ಸೇರಿ ಸಖತ್ತಾಗಿ ನಾಟಕ ಆಡ್ತಾ ಇದ್ದಾರೆ. ನಡೀರಿ ಹೋಗೋಣ. ಹಾಗೆಲ್ಲ ಮದುವೆ ಬೇಡ ಅಂತ ಎದ್ದು ಹೋಗಕ್ಕಾಗಲ್ಲ. ಆ ವಿಲ್ ಪ್ರಕಾರ ಅಕ್ಕಂಗಿರಿಬ್ರು ಒಂದೇ ಮುಹೂರ್ತದಲ್ಲಿ ಮದುವೆ ಆದ್ರೆ ಮಾತ್ರ ಎಲ್ಲಾ ಆಸ್ತಿನೂ ಸಮ ಭಾಗ ಆಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲಾ ಆಸ್ತಿನೂ ನಿಮ್ ತಂಗಿಗೆ ಸೇರೋಗ್ಬಿಡುತ್ತೆ. ಏನಿದು, ನಿಮ್ ತಾತ ಸಖತ್ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ ನೋಡಿ. ಈ ಸಮಯದಲ್ಲಿ ನಾವು ಗೆಲ್ಲೇಬೇಕು. ಇವ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀವ್ ಹೂ ಅಂದ್ರೆ ಈ ಸ್ಪಾಟ್ ನಲ್ಲೇ 1.5 ಲಕ್ಷ ವರದಕ್ಷಿಣೆ ಕ್ಯಾಶ್ ಕೊಟ್ಟು ಇವನ್ ಬಿದ್ದಿರೋ ಹಾಗೆ ಬಿದ್ದಿರೋ ಗಣ್ಣ ನಾನ್ ತೋರಿಸ್ತೀನಿ. ನೋಡಿ, ಈ ತರ ಮದುವೆ ಅರ್ಧದಲ್ಲಿ ನಿಂತೋಯ್ತು ಅಂದ್ರೆ ನಾಳೆ ಯಾರನ್ನ ಮದುವೆ ಮಾಡ್ಕೋತಾರೆ? ಆಮೇಲೆ ನನ್ನ ಭವಿಷ್ಯದ ಗತಿ ಏನು? ಒಂದ್ ಅರ್ಧ ಗಂಟೆ ಅವಕಾಶ ಕೊಡಿ, ಹುಡುಕ್ತೀವಿ. ಸಿಗ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ಹಾಕಿ ಉಚಿತ ಹಾಗೆ ಮಾಡಿ ನಿಮ್ ದಮ್ಮಯ್ಯ. ನೋಡ್ರಪ್ಪ, ಇದರಲ್ಲಿ ನನ್ನ ಮಗು ಭವಿಷ್ಯ ಅಡಗಿದೆ. ಯಾರಾದ್ರೂ ತಗೊಂಡಿದ್ರೆ ದಯವಿಟ್ಟು ಕೊಟ್ಬಿಡಿ, ಬೇಕಾದ್ರೆ ನಿಮ್ ಕಾಲಿಗೆ ಬಿಡ್ತೀನಪ್ಪ. ಅಪ್ಪ, ಇವ್ರನ್ನೆಲ್ಲ ಕೇಳಿ ಏನು ಪ್ರಯೋಜನ ಇಲ್ಲ. ಇವಾಗ ನಮ್ಮನ್ನ ಉಳಿಸೋನು ಆ ಭಗವಂತ ಒಬ್ನೇ. ಅಪ್ಪ ದೇವ್ರೆ, ನನ್ಗೆ ಯಾಕಿಂತ ಶಿಕ್ಷೆ? ಯಾವ್ಯಾವ್ದೋ ಪಿಕ್ಚರ್ಗಳಲ್ಲಿ ಯಾವ್ಯಾವ ರೂಪದಲ್ಲೋ ಬಂದು
ನೀನ್ ನಮ್ದವ್ರ ಕಾಪಾಡಿದ್ಯಾ. ಬೇಬಿ ಶಾಮಿಲಿ ಪಿಕ್ಚರ್ಗಳಲ್ಲಿ ಆನೆ ರೂಪದಲ್ಲಿ, ಕೋತಿ ರೂಪದಲ್ಲಿ, ಕೊನೆಗೆ ಹಾವು ರೂಪದಲ್ಲಿ ಬಂದು ಕಾಪಾಡಿದ್ಯಾ. ಅಮ್ಮ ಅಪ್ಕೆ ಒಂದು ಪಿಕ್ಚರ್ನಲ್ಲಿ ಬಾಂಬ್ರೆ ನಾಯಿ ರೂಪದಲ್ಲಿ ಬಂದು ಮಾಧುರಿ ದೀಕ್ಷಿತ್ಗೂ ಸಲ್ಮಾನ್ ಖಾನ್ಗೂ ಮದುವೆ ಆಗೋಗ್ ಮಾಡಿದ್ಯಾ. ಈಗ ನಾನು ನಿನ್ನ ಭಕ್ತಿಯಿಂದ ಬೆಡ್ಕೋತಾ ಇದ್ದೀನಿ. ಹೇಗಾದ್ರೂ ಈ ಮದುವೆ ಆಗೋಗ್ ಮಾಡಿ ನನ್ ಕುತ್ತಿಗೆ ತಾಳಿ ಬೀಳೋಗ್ ಮಾಡಪ್ಪ. ನಿನ್ ಪಾದ ಮುಟ್ಟಿ ಬೆಡ್ಕೋತಾ ಇದ್ದೀನಿ. ತಗೊಳ್ಳಿ, ನಿಮ್ಮ ಹಣ ಸಿಕ್ತು. ನನ್ನ ಮಗ ಮಳ್ಳಿ ಹಂಗೆ ಎತ್ಕೊಂಡು ಹೋಗ್ತಿದ್ದ, ಇಟ್ಕೊಂಡು ನಾಲ್ಕು ಒದ್ವಿ ನೋಡಿ, ಕಗ್ತ ಬಡ್ಡಿ ಮಗ. ಹಣ ಸಿಗ್ತಲ್ಲ ಸತ್ಯ. ಸೊಸೆ ಅಂದ್ರೆ ತಗೊಳ್ಳಿ ಹಣ. ಬನ್ನಿ ಸೊಸೆ ಅಂದ್ರೆ ಕೂತ್ಕೊಳ್ಳಿ. ತಗೊಳ್ಳಿ ಮಾಂಗಲ್ಯನ. ತಾಳಿ ಕಟ್ಟಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ಧಾಮಿ ಶುಭಗೆ ತ್ವಂ ಮೇಡಮ್ ಮೇಡಮ್, ಇಲ್ಲಿ ನೋಡಿ, ಇನ್ನೊಂದು ವರದಕ್ಷಿಣೆ ಸಾವು. ಬೆಂಕಿ ಹಚ್ಚಿ ಪತ್ನಿ ಕೊಲೆ. ಈ ರೀತಿ ಹೆಂಗಸರನ್ನ ಜೀವಂತವಾಗಿ ಸುಡೋರ್ಗೆಲ್ಲ ಒಂದ್ ಅಂತ್ಯ ಕಾಣಿಸ್ಬೇಕಲ್ಲ, ಏನ್ ಮಾಡೋದು? ಮೇಡಮ್, ನಾನೊಂದು ಐಡಿಯಾ ಹೇಳ. ನಾವು ಇದೇ ರೀತಿ ಒಂದು ಗಂಡನ ಜೀವಂತವಾಗಿ ಸುಟ್ಟು ಬಿಟ್ರೆ ಅದು ಇಡೀ ಗಂಡು ಜನಾಂಗಕ್ಕೆ ಒಂದು ಎಚ್ಚರಿಕೆ ಕೊಟ್ಟಾಗುತ್ತೆ. ಆಮೇಲೆ ಯಾರೇ ಹೆಂಗಸರನ್ನ ಆ ರೀತಿ ಹಿಂಸೆ ಮಾಡ್ಬೇಕಾದ್ರೆ ಬೇಡಪ್ಪ, ಪುರುಷ ದ್ವೇಷಿ ಸಂಘದವ್ರು ಇದಾರೆ ಅನ್ನೋ ಭಯ ಇರುತ್ತೆ. ಎಸ್, ಯು ಆರ್ ಕರೆಕ್ಟ್. ಯಾರಿಗಾದ್ರೂ ಬೆಂಕಿ ಹಾಕ್ಲೇಬೇಕು. ಯಾರ್ಗ್ ಹಾಕೋದು? ಯಾರಿಗೆ ಯಾಕೆ ಮೇಡಮ್? ಹೇಗಿದ್ರು ನಿಮ್ಗೆ ಕೊಡ್ಬೇಕಾದ ಭಾಗ್ಯ ವರದಕ್ಷಿಣೆ ಹಣ ಉಳ್ಸ್ಕೊಂಡಿದ್ದಾನಲ್ಲ ರಾಜು, ಅವನ್ಗೆ ಇಡೋಣ. ಎಸ್, ಯು ಆರ್ ರೈಟ್. ಮೇಡಮ್, ಐ ಆಮ್ ಸಾರಿ. ಈ ವಿಷಯದಲ್ಲಿ ಐ ಹ್ಯಾವ್ ಅ ಡಿಫ್ರೆಂಟ್ ಒಪಿನಿಯನ್. ಯಾಕೋ ಹಾಗೆ ಮಾಡೋದು ನಂಗೆ ಸರಿ ಅನ್ನಿಸ್ತಾ ಇಲ್ಲ. ಹಾಗಿದ್ರೆ ನೀನ್ ಬರಬೇಡ ಅಷ್ಟೇ. ಎಲ್ಲ ಕ್ಲೋಸ್ ಮಾಡ್ರಿ. ಬನ್ರಿ. ಓ, ಸಿಮೆಂಟ್ ತಂದಿದ್ದೀರಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಮನೇಲಿ ಗ್ಯಾಸ್ ಖಾಲಿ ಆಗಿದೆ ಅಂತ? ಅದೆಲ್ಲ ಇರ್ಲಿ, ನಿಮ್ಮಪ್ಪ ಕೊಡ್ಬೇಕಾಗಿದ್ ವರದಕ್ಷಿಣೆ ಬಾಕಿ 50,000 ತಂದ್ಕೊಟ್ರಾ? ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ, ಪಾಪ 20 ಸೈಟು 20 ಒಡವೆಗಳನ್ನೆಲ್ಲ ಮಾರಿ ನಮ್ಮ ಮದುವೆ ಮಾಡಿದ್ದಾರೆ. ವಯಸ್ಸಾಗಿರೋ ಮನುಷ್ಯ, ದುಡಿಯೋಕ್ ಬೇರೆ ಆಗೋಲ್ಲ, ಹೇಗ್ ತಂದು ಕೊಡ್ತಾರೆ? ಅದನ್ನ ನನ್ನಂಥವ್ಳ ದೊಡ್ಡ ಸಂಬಂಧ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಕೊಡ್ತೀನಿ ಅಂದ ವರದಕ್ಷಿಣೆನ ಪ್ರಾಣ ಒತ್ತೇಟಾದ್ರೂ ತಂದ್ಕೊಡ್ಬೇಕಾಗಿತ್ತು. ಕೊಟ್ಟ ವಾಯ್ದೆ ಎಲ್ಲ ಮುಗೀತು, ಇನ್ ನಾನ್ ಸುಮ್ನಿರಲ್ಲ. ಅಯ್ಯೋ, ಏನ್ ಮಾಡ್ತೀರಾ? ವರದಕ್ಷಿಣೆ ಕೊಡಕ್ ಆಗ್ಲಿಲ್ಲ ಅಂತ ಅಸಹಾಯಕರಾದ ಎಷ್ಟೋ ಹೆಣ್ಮಕ್ಳನ್ನ ನಿಮ್ಮಂತ ಕಿರಾತಕ ಗಂಡುಗಳು ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬಿಡ್ತಿರಲ್ಲ, ಹಾಗೆ ಹಾಗೆ ನಿನಗೂ ಇವತ್ತು ಸೀಮಣೆ ಸುರಿದು ಬೆಂಕಿ ಹಚ್ಚಿಬಿಡ್ತೀವಿ. ಆಕಸ್ಮಿಕ ಅಗ್ನಿ ದುರಂತ ಅಂತ ಕತೆ ಕಟ್ತೀವಿ. ಅಯ್ಯೋ ಬೇಡ ರೀ, ದಯವಿಟ್ಟು ನನಗಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ. ಜೀವನ ಪೂರ್ತಿ ನಿಮ್ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಏಯ್, ಸುರಿರೆ ಸೀಮೆಣ್ಣೆನ. ಅಯ್ಯೋ ಬೇಡಿ ಬೇಡಿ, ನನಗೇನು ಮಾಡ್ಬೇಡಿ. ಅಯ್ಯೋ ಅಯ್ಯೋ ಬೇಡಿ. ಆ ಬಿಡ್ಬೇಡ್ರಿ, ಹಿಡ್ಕೊಳ್ರಿ. ಇವರೆಲ್ಲ ಒಂದ್ ಲೆಕ್ಕನ ನನಗೆ. ನಾನೇನೋ ನೀವೆಲ್ಲ ಹೆದರ್ಸ್ತೀರಾ, ನಾನು ಹೆದರ್ಕೋಬೇಕು ಅಂತ ನಾಟಕ ಆಡ್ತಿದ್ರೆ ನಿಜವಾಗ್ಲೂ ಸೀಮೆಣ್ಣೆ ಸುರಿಯಕ್ಕೆ ಬರ್ತೀರಾ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಸೀಮೆಣ್ಣೆನಾದ್ರೂ ಸುರೀರಿ, ಬೆಂಕಿನಾದ್ರೂ ಹಚ್ಚಿ. ನಾನು ಒಪ್ಕೊಂಡ್ರ ಕರಾರ್ನಂತೆ ನೀವೇನ್ ಮಾಡಿದ್ರು ಮಾಡಿಸ್ಕೋತೀನಿ. ಏನದು? ನೀವು ನನಗೆ ಬೆಂಕಿ ಹಚ್ಚೋದ್ರಿಂದ ಇದುವರೆಗೂ ವರದಕ್ಷಿಣೆಗೆ ಬಲಿಯಾಗಿರೋರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಜೀವಂತವಾಗಿ ಬರ್ತಾರಾ ಹೇಳಿ? ಸತ್ತವರು ಜೀವಂತವಾಗಿ ಬರ್ಲಿ ಅಂತಲ್ಲ, ನಾವು ಬೆಂಕಿ ಹಚ್ತಾ ಇರೋದು ಹೆಣ್ಣು ಕುಲಕ್ಕೆ, ಗಂಡು ಕುಲದಿಂದ ಆಗಿರೋ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊತಾ ಇದೀವಿ. ಅದರಿಂದ ನಿಮ್ಗೆ ಏನ್ ಸಿಗುತ್ತೆ? ಇನ್ ಮುಂದೆ ಜಗತ್ತಿನಲ್ಲಿ ವರದಕ್ಷಿಣೆ ಸಾವುಗಳು ನಿಂತೋಗುತ್ತಾ? ಅಲ್ಲಿ ಯಾವನ ಒಬ್ಬ ಯಾವಾಗ ಬೆಂಕಿ ಇಟ್ಟಂತೆ, ಅದಕ್ಕೆ ಇವಳು ನಾನು ಬೆಂಕಿ ಇಟ್ಬಿಡ್ತಾಳಂತೆ. ಅದರಿಂದ ಸಾಧಿಸಿದೇನು? ಸೇಡಿಗೆ ಸೇಡು ಈ ಮಣ್ಣಿನ ಸಿದ್ಧಾಂತ ಅಲ್ಲ, ತಿಳ್ಕೊ. ಓಹೋ,
ಈ ತರ ಎಲ್ಲ ಮಾತಾಡ್ಬಿಟ್ಟು ಸಾವನಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಸಾವು ಸಾವುಗೆ ಹೆದರೋನಲ್ಲ ಕಣೆ ನಾನು. ನಾನು ಸಿಂಹದ ಮರಿ. ಕೊಡೇಲಿ ನನ್ನ ಸಾವಿನಿಂದ ನಿಮ್ಮ ಹೆಣ್ಕುಳನೆ ಉದ್ಧಾರ ಆಗುತ್ತೆ ಅನ್ನೋದಾದ್ರೆ, ಜಗತ್ತಿರೋ ಎಲ್ಲ ಗಂಟಲು ಪಾಠ ಕಲ್ತ್ಕೊಂಡು ಈ ವರದಕ್ಷಿಣೆ ಸಾವುಗಳೇ ನಿಂತೋಗುತ್ತೆ ಅನ್ನೋದಾದ್ರೆ ನಾನ್ ಸಾಯಕ್ ಸಿದ್ಧ. ಹಚ್ಚ ಬೆಂಕಿನ, ಹಚ್ಚ ಬೆಂಕಿನ, ಹಚ್ಚು. ಈ ಬೆಂಕಿಯಿಂದಾನೆ ನಾರಿಕುಲಕ್ಕೆ ಬೆಳಕು ಬರೋದಾದ್ರೆ ಬರ್ಲಿ. ರಾಜು, ನಮ್ಮ ಅಪ್ಪ ಅಮ್ಮ ಬಂದಿರೋದ ಗಾಬರಿ ಆಗ್ಬೇಡಿ. ಹೋಗಿ ಬಾಗಿಲು ತೆಗೀರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಬಾಗಿಲು ತೆಗೀರಿ. ರಾಜು, ರಾಜು, ರಾಜು. ಸ್ವಸಂದ್ರೆ ತಗೊಳ್ಳಿ 50,000 ರೂಪಾಯಿ, ಬಾಕಿ ವರದಕ್ಷಿಣೆ ಹಣ. ರಾಜು ಎಲ್ಲಿ? ಸೀಮೆಣ್ಣೆನು ಹಾಗೆ ಸೀಮೆಣ್ಣೆ ಸುಡ್ದು ಬೆಂಕಿ ಹಚ್ಚ ಬಿಟ್ರ? ಹಣನೇ ಮುಖ್ಯ ಆಯ್ತಾ ನಿಮ್ಗೆ? ನಮ್ಮ ಮಗನ್ ಸುಟ್ಟು ಹಾಕ್ಬಿಟ್ರು, ನಮ್ ರಾಜ ಬಿಟ್ಬಿಟ್ಟು. ಅಪ್ಪ ಅಮ್ಮ ಯಾಕೆ ಅಳ್ತಿದ್ದೀರಾ? ರಾಜು ನಿಮ್ಗೆ ಇನ್ನೂ ಸುಟ್ಟೇ ಇಲ್ವಾ? ಅವ್ರ ಕೈ ಸೀಮೆಣ್ಣೆ ಡಬ್ಬ ಇದ್ದು ನೋಡಿ ನಿಮ್ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ ಬಿಟ್ರು ಅಂತ ಅಳೋಕೆ ಶುರು ಮಾಡ್ಬಿಟ್ವಲ್ವಾ? ಏನಮ್ಮ ನೀನು ಅವ್ರೇನಷ್ಟು ಕೆಟ್ಟವ್ರು ತಿಳ್ಕೊಂಡ್ಬಿಟ್ಯಾ? ನಿನ್ನೆ ನಮ್ಮ ಅಪ್ಪನಿಗೆ ವಯಸ್ಸಾಗಿದೆ, ವರದಕ್ಷಿಣೆ ಹಣ ಕೊಡಕ್ಕಾಗಲ್ಲ ಅಂತ ಹೇಳಿದ್ಕೆ ಅವ್ರು ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಪಾಪ ಮಾವನವ್ರ ಕಷ್ಟ ನನಗೂ ಅರ್ಥ ಆಗುತ್ತೆ, ಆ ದುಡ್ಡನ್ನ ಬಿಟ್ಬಿಡೋಣ ಅಂತ ಹೇಳಿದ್ರು. ಮತ್ತೆ ಈ ಸೀಮೆ ಎಣ್ಣೆ ಅದು ಮನೇಲಿ ಗ್ಯಾಸ್ ಖಾಲಿ ಆಗುತ್ತೆ ಅಂತ ಹೇಳಿದೆ. ಅವರೇ ಬಂದು ನೀನ್ ಆಚೆಗೆ ಹೋಗ್ಬೇಡ, ಎಲ್ರ ಕಣ್ಣು ಒಂದೇ ತರ ಇರಲ್ಲ, ಅವ್ರು ಊರಿನ ಮೇಲೆ ಕಣ್ಣಾಕೋದು ನಮ್ಗೆ ಸ್ವಲ್ಪ ಹಿಡಿಸಲ್ಲ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಸೀಮೆ ಎಣ್ಣೆ ತಗೊಂಡ್ಬಂದ್ರು. ರಾಜು ನನ್ ಚಿನ್ನ. ಏನೋ ಇದು ತಲೆಯಲ್ಲಿ ಸೀಮೆಣ್ಣೆ ವಾಸನೆ? ಅದು ಅಟ್ಟದ ಮೇಲೆ ಹಳೆ ಸೀಮೆಣ್ಣೆ ಡಬ್ಬ ತಗೊಳಕ್ ಹೋಗಿ ಮೈ ಮೇಲೆಲ್ಲ ಚಲ್ಕೊಂಡ್ಬಿಟ್ಟೆ. ಅಪ್ಪ ಇನ್ಮೇಲೆ ಈ ತರ ಎಲ್ಲ ಅವ್ರ ಮೇಲೆ ಅನುಮಾನ ಪಡ್ಬೇಡ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ ಇವ್ರನ್ನ ಕೈ ಹಿಡಿಯೋದಕ್ಕೆ ಅಲ್ವೇನ್ರಿ? ನಾಚಿಕೆ. ಬನ್ರಿ. ಬಿಂದು, ರಾಜು ಸದ್ಯ ನಿಮ್ಗೇನೂ ಆಗಿಲ್ವಲ್ಲ? ನಿಮ್ಮ ಪ್ರೇಮದ ಕೋಟೆನಲ್ಲಿ ನನ್ನ ಭದ್ರವಾಗಿ ಇಟ್ಬಿಟ್ಟಿದ್ದೀರಾ, ಯಾರು ನಾನು ಏನು ಮಾಡಕ್ಕಾಗಲ್ಲ. ಬನ್ನಿ. ಬೇಡ ರಾಜು, ಹೊರಗಡೆನೆ ಮಾತಾಡೋಣ. ಹಾ ಬನ್ನಿ. ಸಂಘದಲ್ಲಿ ಅವ್ರುಗಳು ಮಾತಾಡ್ಕೋತಿದ್ದಾಗ ನಂಗೆ ತಡಿಯಕ್ಕೆ ಆಗ್ಲಿಲ್ಲ ರಾಜು. ಎಲ್ಲಿ ನನ್ ರಾಜುನ್ ಜೀವಂತವಾಗಿ ಸುಟ್ಬಿಡ್ತಾರೋ ಅಂತ ಆತಂಕ ತುಂಬ್ಕೊಂಡ್ಬಿಡ್ತು. ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಬೇಡ ಅಂತ ಹೇಳಿದ್ರೆ ಕೇಳೋರಲ್ಲ ಅವ್ರುಗಳು, ರಾಕ್ಷಸಿರು. ತಕ್ಷಣ ಐಡಿಯಾ ಮಾಡಿದೆ. ನನ್ನ ಹತ್ರ ಇದ್ದಿದ್ದ ಬಳೆ ಸರ ಮಾರಿ 50,000 ರೂಪಾಯಿನ ನಿಮ್ ತಂದೆ ಕೈಲಿ ಕೊಟ್ಟು ಕಳಿಸ್ದೆ. ಸದ್ಯ ಇನ್ ಟೈಮ್ ಬಂದ್ರಲ್ಲ ಅವರು. ಬಿಂದು, ನೀವು ನನ್ನ ಪರ್ಮನೆಂಟ್ ಆಗಿ ಬಂಧನದಿಂದ ಬಿಡುಗಡೆ ಮಾಡಿದೆ ಎಂದು ನಿಮ್ಮ ಎದುರಿಗೆ ಸೀಮೆಣ್ಣೆ ಸುರಿತೀವಿ ಅಂತ ಮಾತಾಡ್ಕೊಂಡ್ರು. ನಿಮಗೂ ಗೊತ್ತಾಯ್ತು, ನನ್ನ ರಕ್ಷಿಸಿದೆ. ಅಕಸ್ಮಾತ್ ಅವರು ನನ್ನ ಮನೇಲಿ ವಿಷಯ ಸಹಿಸ್ಬಿಟ್ರೆ? ಅದೇಗ್ ಸಾಧ್ಯ? ನಾನೆಲ್ಲ ಯೋಚನೆ ಮಾಡಿದ್ದೀನಿ. ನೀವೀ ಬಂಧನದಿಂದ ಬಿಡುಗಡೆ ಆಗ್ಬೇಕು, ಈ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆ ಒಡೆಯರೂ ಆಗ್ಬೇಕು, ಜೊತೆಗೆ ಆದಷ್ಟು ಬೇಗ ನನ್ನ ಹೃದಯ ಸಾಮ್ರಾಜ್ಯದ ದೊರೆನೂ ಆಗ್ಬೇಕು. ನಾನು ಎಲ್ಲದಕ್ಕೂ ಪ್ಲಾನ್ ಮಾಡಿಟ್ಟಿದ್ದೀನಿ. ನೀನ್ ನಂಗೆ ಒಪ್ಪಿಗೆ ಕೊಡ್ಬೇಕಷ್ಟೇ. ಬಿಂದು, ನನ್ ಸುಖ ಸಂತೋಷನೇ ನಿಮ್ ಸರ್ವಸ್ವ ಅಂತ ತಿಳ್ಕೊಂಡೆ. ನಿಮ್ಗೆ ನಾನು ಎಲ್ಲಾ ಸಹಕಾರನೂ ಇದೆ. ನೀವೇನೇ ಹೇಳಿದ್ರು ನಾ ಎಸ್ಸೆ. ಹೇಳಿ, ಏನ್ ಮಾಡ್ಬೇಕು? ರಾಣಿನ ಮುಗಿಸ್ಬಿಡೋದು. ಆಮೇಲೆ ಎಲ್ರಿಗೂ ಗೊತ್ತಾಗಿ ನಾವಿಬ್ರು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದ್ರೆ? ನೀವು ತುಂಬಾ ಇನ್ನೋಸೆಂಟ್ ಅನ್ನೋದು ಅದಕ್ಕೆ. ಎಲ್ರಿಗೂ ಗೊತ್ತಾಗೋ ಹಾಗೆ ಯಾರಾದ್ರೂ ಸಾಯಿಸ್ತಾರಾ? ನನ್ನ ಸಂಘದಿಂದ ನಾನು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬೆಟ್ಟದ ಮೇಲಿಂದಾನೋ ಅಥವಾ ನೀರ್ಗೋ ಅಥವಾ ಮೊಸಳೆಗಳಿರೋ ಜಾಗಕ್ಕೋ ತಳ್ಳಿ ಆಕಸ್ಮಿಕವಾಗಿ ಕಾಲ್ ಜಾರ್ ಬಿಗ್ ಸತ್ಲೂನು ರೀತಿ ಮುಗಿಸ್ಬಿಡ್ತೀನಿ. ಸರಿನಾ? ಆಮೇಲೆ ನಮ್ಮಲ್ಲಿ ಯಾರಿಗೂ ಅನುಮಾನ ಬರಲ್ಲ. ಬ್ಯೂಟಿಫುಲ್. ಏ ಬನ್ರೆ ಬನ್ರೆ, ಏ ಆ ಕಡೆ ಹತ್ತು ಹೋಗೋಣ, ವ್ಯೂ ಸಕ್ಕದ ಇರುತ್ತೆ. ಏ ಬನ್ರೆ. ನೀವ್ ಬರ್ತೀರಾ? ಐ ಆಮ್ ರೆಡಿ. ಸರಿ ಬನ್ನಿ. ಬೇಡ ರಾಣಿ ಬೇಡ, ಅದು ತುಂಬಾ ಡೇಂಜರ್ ಜಾಗ. ನನ್ ಮಾತು ಕೇಳು. ಏ ಡರ್ಪು, ಸುಮ್ಮನೆ ನೀನ್ ನಡಿಯ. ಬನ್ನಿ ಬನ್ನಿ. ಬನ್ನಿ, ಕೇರ್ಫುಲ್. ಸರಿ, ಯಾರು ಬರಲ್ವಾ?
ಚೆನ್ನಾಗಿದೆ ಅಲ್ಲ? So beautiful, exciting. Come, come, come. ಸ್ಕಿಡ್ಡಾಗಿ ನೀರಲ್ಲಿ ಬಿದ್ದೋಗ್ಬಿಟ್ಲು ಕಣ್ರೆ. ನಾನ್ ಮೊದ್ಲೇ ಹೇಳ್ದೆ ನಿನಗೆ ಆ ಕಡೆ ಕರ್ಕೊಂಡು ಹೋಗ್ಬೇಡ, ತಲಾಟ ಮಾಡ್ಬೇಡ ಅಂತ. ಕೇಳ್ದೆ ನನ್ ಮಾತನ್ನ? ಎಡ್ಜ್ಗೆ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಹಾಗೆ ಬಿಟ್ಲು. ರೇಖಾ, ಬಿಂದು, ಸುಮಾ, ಸುನಂದ ಎಲ್ರು ಪಿಕ್ನಿಕ್ ಬಂದ್ಬಿಟ್ರಾ? ಎಲ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ಎಲ್ಲಿ ನಮ್ಮ ಯಜಮಾನ್ರು ಕಾಣಿಸ್ತಾನೆ ಇಲ್ಲ? ಯಾಕೆ ನೀವೆಲ್ಲ ಹೀಗಿರೋದು ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗುತ್ತೆ. ಎಲ್ಲಿ ನಮ್ಮ ಯಜಮಾನ್ರು? ರಾಜು, ಸಮಾಧಾನ ಮಾಡ್ಕೊಳ್ಳಿ, ಗಾಬರಿ ಆಗ್ಬೇಡಿ. ರಾಣಿ ರಾಣಿ ನಮ್ಮನ್ನೆಲ್ಲಾದ್ರೂ ಬಿಟ್ಟು ಹೊರಟೋದ್ಲು. ನಮ್ಮ ಯಜಮಾನ್ರು ಸತ್ತೋದ್ರ? ಏನು ಅಂದ್ರೆ ನನ್ ಬಿಟ್ಟು ಹೊರಟೋದ್ರ? ನನ್ನ ಅರ್ಥ ಕುಂಕುಮದ ಭಾಗ್ಯ ಹೋಯ್ತು, ನನ್ನ ತಾಳಿ ಭಾಗ್ಯ ಹೋಯ್ತು, ನನ್ನ ಎಲ್ಲ ಸರ್ವಸ್ವನು ಹೋಯ್ತು. ನನ್ನ ಅನಾಥ ಮಾಡ್ಬಿಟ್ಟು ಹೊರಟೋದ್ರ ಅಂದ್ರೆ ನಿಮ್ ಬಿಟ್ಟು ಬದುಕೋ ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು? ಇಲ್ಲ ಅಂದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ. ಕೊಲೆ ಪಾತಕಿರಿ ನೀವು. ಎಷ್ಟು ದಿವಸದಿಂದ ನಮ್ಮ ಯಜಮಾನ್ರನ್ನ ಸಾಯಿಸ್ಬೇಕು ಅಂತ ಸಂಚು ಮಾಡ್ತಿದ್ರಿ. ಪಿಕ್ನಿಕ್ ಅಂತ ಕರ್ಕೊಂಡೋಗಿ ಅವ್ರನ್ನ ಕೊಂದಾಕ್ಬಿಟ್ರಿ. ಪಾಪಿಗಳು ನೀವು. ಹೊಟ್ಟೋಗಿ. ನೀವು ನನ್ನ ಕಣ್ಣೆದುರಿಗಿದ್ರೆ ನನಗೆ ಕೋಪ ಬರುತ್ತೆ. ನಾನು ಕಾಳಿಕಾ ದೇವಿ ಅವತಾರ ಎತ್ತಕ್ಕೆ ಮುಂಚೆ ಹೊಟ್ಟೋಗಿ. ನಾನು ಸಮಾಧಾನ ಮಾಡ್ತೀನಿ, ಹೆದರ್ಕೋಬೇಡ ಸುಮ್ಮನೆ. ಎಲ್ಲ ಹಾಳಾಗೋಗ ಎಷ್ಟು ದಿವಸ ನನ್ ಬಿಟ್ಬಿಟ್ಟು ಹೊರಟೋದ್ರ ಅಂದ್ರೆ ನನ್ ಬಿಟ್ಬಿಟ್ಟು ಹೊರಟೋದ್ರ? ಅವರೆಲ್ಲ ಹೋಗಿದ್ದಾಯ್ತು, ಸಾಕು ನಿಲ್ಸಿ. ಅಬ್ಬಾ, ಸಕ್ಕದಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ನಾನು ಅಷ್ಟೇ, ನಾನೇ ಅವಳನ್ನ ಸಾಯಿಸಿದ್ದು ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಅಕಸ್ಮಾತ್ ರಾಣಿ ಬದುಕ್ಬಿಟ್ಟಿದ್ರು ನಾನು ಅವಳನ್ನ ಸಾಯಿಸಕ್ ಟ್ರೈ ಮಾಡಿದೆ ಅಂತ ಖಂಡಿತ ಅನುಮಾನ ಬರ್ತಿರ್ಲಿಲ್ಲ. ಅಷ್ಟ್ ಚೆನ್ನಾಗಿ ಆಕ್ಟ್ ಮಾಡಿದೆ ಗೊತ್ತಾ? ಖಂಡಿತ ಸತ್ತಿದ್ದಾಳೆ ತಾನೆ? ನಾನೆಲ್ಲ ನೋಡ್ಕೊಂಡೇ ಮಾಡಿದೀನಿ. ಈವನ್ ಬಾಡಿ ಸಿಗೋದ್ ಕೂಡ ಡೌಟು. ಅಷ್ಟ್ ಚೆನ್ನಾಗಿ ಪ್ಲಾನ್ ಮಾಡಿದೀನಿ. ಬಿಂದು, ಅಂತೂ ನನಗೆ ಬಂದ್ರಿಂದ ಬಿಡುಗಡೆ ಮಾಡಿಬಿಟ್ಟು ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಗ್ರೇಟ್ಫುಲ್ ಅಂತ ಹೇಳ್ಬಾರ್ದು, ಮತ್ತೆ ಐ ಲವ್ ಯು ಅಂತ ಹೇಳ್ಬೇಕು. ಆಹಾ. ಬೆಣ್ಣೆ ಬತ್ತಾ? ಯಾರಿಗೊತ್ತು? ನೀನಾ ನನ್ನ ಕಾಪಾಡಿದ್ದು? ಹಾ. ನೀನು ಯಾಕೆ ಜಾಗಕ್ಕೆ ಬಂದಿದ್ದೆ? ಐ ಆಮ್ ಸಾರಿ. ನಿಮ್ ಪರ್ಮಿಷನ್ ಇಲ್ಲದೆ ಮನೆಯಿಂದ ಹೊರಗಡೆ ಬಂದಿರ್ತಾನ? ಹಾಗಂತಲ್ಲ, ನೀನು ಬರ್ತಾ ಇದ್ದಿದ್ರೆ ನಾನು ಬದುಕಿರ್ತಾನೆ ಇರ್ಲಿಲ್ಲ. ಓ ಹಾಗ? ನನಗೆಲ್ಲೋ ನೀವು ಬರೀ ಹೆಂಗಸರೆ ಬಂದಾಗ ಅತಿ ಉತ್ಸಾಹದಿಂದ ವರ್ತಿಸ್ತೀರ. ಏನಾದ್ರೂ ಅನಾಹುತ ಆದ್ರೆ ಅಂತ ಅನಿಸ್ತು. ಮನಸ್ಸು ತಡಲಿಲ್ಲ, ಅದಕ್ಕೆ ಫಾಲೋ ಮಾಡಿದೆ.
ಅಂದ್ರೆ ನೀನು ನನ್ಗೆ ಅಷ್ಟೊಂದು ಕೇರ್ ಮಾಡ್ತೀಯ? ಮಾಡ್ಲೇಬೇಕಲ್ಲ. ಎಲ್ಲಿವರೆಗೂ ಗಂಡ ಹೆಂಡತಿ ಸಂಬಂಧ ಉಳ್ಕೊಂಡಿರುತ್ತೋ ಅಲ್ಲಿವರೆಗೂ ಒಬ್ರಿಗೊಬ್ರು ಆಸರೆಯಾಗಿರ್ಲೇಬೇಕು. ನಾನ್ ಗಂಡ ನೀನ್ ಹೆಂಡತಿ ಆದ್ರೂ ಸರಿ, ನೀನ್ ಗಂಡ ನಾನ್ ಹೆಂಡತಿ ಆದ್ರೂ ಸರಿ. ಈಗ ಚರ್ಚೆಲ್ಲ ಯಾಕೆ? ಮೆಡಿಸಿನ್ ತಗೋಬೇಕು, ಮೊದಲು ಆಹಾರ ತಗೊಳ್ಳಿ. ಹಾ, ಮೇಲಿಂದ ಬಿದ್ದಿರೋದಲ್ವಾ, ಫೋರ್ಸ್ ಅಲ್ಲಿ ಬಂಡೆಗೆ ಹೊಡೆದು ಕೈ ಕಾಲ್ಗೆ ಬಿದ್ದು. ಇವಾಗ ಲಕ್ಕಿ, ನಿನ್ ತಲೆಗೆ ಮುಖಕ್ಕೆ ಏನೂ ಆಗಿಲ್ಲ. ಬಟ್ಟೆ, ನನ್ ಬಟ್ಟೆನ ಯಾರು ಚೇಂಜ್ ಮಾಡಿದ್ದು? ಹಾ, ನಾನೇ ಫಸ್ಟ್ ರಕ್ತ ಎಲ್ಲ ಒರೆಸಿ ಬಟ್ಟೆನೂ ಚೇಂಜ್ ಮಾಡಿದ್ದು. ಆಮೇಲೆ ಡಾಕ್ಟರ್ ಬಂದು ನೀನು ನನ್ ಬಟ್ಟೆನ ಚೇಂಜ್ ಮಾಡಿದ್ಯಾ? ಹೌದು, ನಿನ್ ಕನ್ಸೆಂಟ್ ಇಲ್ಲದೆ ನಿನ್ ದೇಹನ ಮುಟ್ಟಲ್ಲ ಅಂತ ಹೇಳಿದ್ದೆ. ಬಟ್ ಆ ಪರಿಸ್ಥಿತಿಲಿ ಏನು ಮಾಡಕ್ಕಾಗಿಲ್ಲ. ಇದ್ರಲ್ಲಿ ನಂದೇನೋ ತಪ್ಪಿದ್ರೆ ನನ್ ಕ್ಷಮಿಸು. ಕ್ಷಮಿಸೋದು ನಿನ್ನ ನಾನು ಸ್ಥಾನದಲ್ಲಿಲ್ಲ. ಇಟ್ಸ್ ಆಲ್ ರೈಟ್. ಮೊದಲು ಫುಡ್ ತಗೋ. ಬೇಡ, ನಾನು ಮೊದಲು ಮನೆಗೆ ಹೋಗ್ಬೇಕು, ಆಮೇಲೆ ಇಲ್ಲ. ನೋಡು, ನೀ ಈಗ ಚಾಲ್ ಮಾಡೋಗಿಲ್ಲ. ಮೊದಲು ಫುಡ್ ತಗೋ, ಆಮೇಲೆ ನೋಡೋಣ. ಮೊದಲು ಹಾರ ಬದಲಾಯಿಸ್ಕೊಂಡು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೀರೇನು? ಸಬ್ ರಿಜಿಸ್ಟ್ರಾರ್ ಸಾಹೇಬ್ರೆ, ಇದು ಅಕ್ರಮ ಮದುವೆ. ಇವರಿಬ್ರು ಸೇರ್ಕೊಂಡು ಇವನ್ ಹೆಂಡತಿ ರಾಣಿನ ಕೊಲೆ ಮಾಡಿ ಅವಳ ಆಸ್ತಿನ ಲಪಟಾಯಿಸ್ಬೇಕು ಅಂತ ಗುಟ್ಟಾಗಿ ಮದುವೆ ಮಾಡ್ಕೊತಾ ಇದಾರೆ. ಅವನ್ನ ಮದುವೆ ಮಾಡ್ಕೊಳಕ್ ನಮ್ ಬಿಂದು ಒಪ್ಲಿಲ್ಲ ಅಂತ ಸುಳ್ಳು ಸುಳ್ಳು ಆಪಾದನೆ ಹೊರಿಸಿದ್ದಾರೆ. ಎಲ್ಲ ರೆಕಾರ್ಡ್ಸ್ ಸಬ್ಮಿಟ್ ಮಾಡಿದೀವಲ್ಲ ಸರ್. ರಾಣಿ ಡೆತ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಿದೀವಿ. ಅದು ಆಕಸ್ಮಿಕ ಸಾವನ್ನೋದಕ್ಕೆ ಪೊಲೀಸ್ ರೆಕಾರ್ಡ್ಸ್ ಕೂಡ ಸಬ್ಮಿಟ್ ಮಾಡಿದೀವಿ. ಹೊಟ್ಟೆ ಕಿಚ್ಚಿನಿಂದ ಕೊನೆ ಮಿನಿಟ್ ನಲ್ಲಿ ಮದುವೆ ನಿಲ್ಸೋಕ್ ಬಂದಿದ್ದಾರೆ. ಇವ್ರ ಮಾತನ್ನ ನಂಬೇಡಿ ಸಾಹೇಬ್ರೆ, ನೀವು ಮದುವೆ ಕೆಲಸ ಮುಂದುವರಿಸಿ. ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಯಾವ ತರ ಸಂಬಂಧ ಇಲ್ಲರ ನಿಮಗೆ ಈ ಮದುವೆ ಕೂಡ ತಡೆಯೋ ಹಾಕಿಲ್ಲ, ಗೊತ್ತಾ? ನೀವು ತಾಳಿ ಕಟ್ಟಿ. ನಿಲ್ಸಿ! ನಾನ್ ನಿನಗೆ ಏನ್ ಅನ್ಯಾಯ ಮಾಡಿದ್ನೆ? ನನ್ನ ಸಾಯಿಸ್ಬಿಟ್ಟು ನನ್ನ ಆಸ್ತಿ ಲಪ್ತಾಯ್ಸಕ್ ಹೊರಟಿದ್ಯಾ? ಈ ಮದುವೆ ನಡೆಯಕ್ಕೆ ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ನೀನೇನೇ ಮಾಡಿದ್ರು ಈ ಮದುವೆ ನಿಲ್ಸಕ್ಕೆ ನಿನ್ಗೆ ಸಾಧ್ಯ ಅಲ್ಲ. ಯಾಕೆ ಸಾಧ್ಯ ಇಲ್ಲ ಸರ್? ಕಾನೂನ್ ಪ್ರಕಾರ ಈ ಮದುವೆ ನಡೆಯೋ ಹಾಗಿಲ್ಲ ಸರ್, ನಡೆಯೋ ಹಾಗಿಲ್ಲ. ಯಾರಮ್ಮ ನೀನು? ನಾನು 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 ಇವ್ರ ಹೆಂಡತಿ. ಏನ್ರಿ ಹೆಂಡತಿನ? ಸುಳ್ಳು. ನೋಡಿ ನನ್ನ ಹೆಂಡತಿ ಅನ್ನೋದಕ್ಕೆ ಏನ್ ಪ್ರೂಫ್ ಕೇಳಿ ಸರ್? ರಿಜಿಸ್ಟರ್ ಮ್ಯಾರೇಜ್ ಆಗಿರೋದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ? ಅಥವಾ ಸಂಪ್ರದಾಯಬದ್ಧವಾಗಿ ಮದುವೆ ಆಗಿರೋದಕ್ಕೆ ತಾಳಿ ಕಾಲುಂಗ್ರ ಇದೆಯಾ? ಕೇಳಿ ಸರ್. ಏನಮ್ಮ, ಇವ್ರು ಹೇಳಿದ್ರಲ್ಲಿ ಏನಾದ್ರೂ ಒಂದಾದ್ರೂ ಇದೆಯಾ? ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮದುವೆ ಆಗಿಲ್ಲ ಅನ್ನೋದಕ್ಕೆ, ಮದುವೆ ಆಗಿದೆ ಅನ್ನೋದಕ್ಕೆ, ಮದುವೆ ಆಗಿ ಗಂಡ ಸತ್ತೋಗಿದೆ ಅನ್ನೋದಕ್ಕೆ ಎಲ್ಲದಕ್ಕೂ ಒಂದೊಂದು ಗುರುತು ಅಂತ ಇಟ್ಟಿದ್ದಾರೆ. ಅದೇ ರೀತಿ ತಾಳಿ ಕಾಲುಂಗ್ರ ನೋಡಿದ ತಕ್ಷಣ ಈಕೆ ಮದುವೆ ಆಗಿಲ್ಲ ಹೆಂಗಸು ಅಂತ ಗೌರವನ ಜಾಸ್ತಿ ಕೊಡ್ತೀವಿ. ಆ ತಾಳಿನೇ ಅಲ್ವೇ ಇಲ್ಲಿ ಬಂದು ನನ್ನ ಹೆಂಡತಿ ಅಂತ ನಾಟಕ ಆಡ್ಕೊಂಡು ನಮ್ಮ ಮದುವೆ ನಿಲ್ಸಕ್ಕೆ ನೋಡ್ತಾ ಇದ್ದಾಳೆ. ಇವಳು ಮಾತು ನಂಬೇಡಿ ಸರ್. ನಿಜ, ಅವ್ರು ಕೇಳಿದ ಯಾವ ಸಾಕ್ಷಿನೋ ನನ್ನ ಹತ್ರ ಇಲ್ಲ. ತಾಳಿನ ಗುಲಾಮಗಿರಿಯ ಸಂಕೇತ ಅಂದ್ಕೊಂಡು ನಾನದನ್ನ ಕಟ್ಕೊಳ್ಳಿಲ್ಲ. ಅದನ್ನ ಯಾಕೆ ಕಟ್ಕೋಬೇಕು ಅಂತ ನನಗೆ ಗೊತ್ತಾಯ್ತು. ಆದ್ರೆ ತಾಳಿ ಬಾಹ್ಯ ಪ್ರಪಂಚಕ್ಕೆ ಮದುವೆ ಆಗಿದೆ ಅಂತ ತೋರ್ಸೋಕಷ್ಟೇ. ಅದಿಲ್ಲ ಅಂದ ಮಾತ್ರಕ್ಕೆ ಗಂಡ ಹೆಂಡತಿ ಸಂಬಂಧ ಸುಳ್ಳಾಗತ್ತೇನು? ಗಂಡ ಹೆಂಡತಿ ಸಂಬಂಧ? ನಾವಿಬ್ರು ಗಂಡ ಹೆಂಡತಿ ಅಂತ ಕರ್ಸ್ಕೊಳಕ್ಕೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ವಿ? ದೈಹಿಕವಾಗಿ ಬೆಸ್ಕೊಂಡಿದೀವಾ ಇಲ್ಲ ಮಾನಸಿಕವಾಗಿ ಬೆಸ್ಕೊಂಡಿದೀವಾ? ಹೇಳು.
ಮಾನಸಿಕವಾಗಿ. ಮಾನಸಿಕವಾಗಿ? ಆ ಸಂಬಂಧ ಇಲ್ದೇ ಇದ್ರೆ ನಾವು ಪಿಕ್ನಿಕ್ ಹೋದಾಗ ನೀವ್ ಯಾಕೆ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರಿ? ಈ ಪಾಪಿ ನಾನ್ ಸಾಯಿಸೋಕ್ ಪ್ರಯತ್ನ ಪಟ್ಟಾಗ ನಿಮ್ ಜೀವನೇ ಒತ್ತೆ ಇಟ್ಟು ಯಾಕೆ ನಾನ್ ರಕ್ಷಿಸಿದ್ರಿ? ಗೆಸ್ಟ್ ಹೌಸ್ ಅಲ್ಲಿ ನನ್ನಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ಕಾಪಾಡಿದ್ರಿ? ನೀವು ಇವಳನ್ನ ರಕ್ಷಿಸಿದ್ರಾ? ಕಳ್ಳ ಬಂಡೆ ಆಗಿದೆಯೇ ನನ್ನ ಹೃದಯದಲ್ಲಿ? ಪ್ರೀತಿ ಚಿಗುರಿಸಿ ಈಗ ಬಿಟ್ಟು ಹೋಗ್ತೇನೆ ಅಂದ್ರೆ ಬಿಟ್ಬಿಡ್ತೀನಾ? ನಾನು ಬಿಡಲ್ಲ. ಹೇಳಿ ಕೇಳಿ ನೀ ಪುರುಷ ದ್ವೇಷಿ. ನಿನ್ ಹೃದಯದಲ್ಲಿ ನನ್ ಮೇಲೆ ಪ್ರೀತಿ ಚಿಗುರಕ್ಕೆ ಹೇಗ್ ಸಾಧ್ಯ? ನಿಜ, ನಾನು ಪುರುಷ ದ್ವೇಷಿ ಆಗಿದ್ದೆ. ಯಾರೋ ಒಬ್ಬ ಗಂಡ್ಸು ನನ್ನ ಆತ್ಮೀಯ ಸ್ನೇಹಿತನ ಶೋಷಣೆ ಮಾಡ್ದ ಅಂತ ಇಡೀ ಗಂಡ ಜಾತಿನೇ ಕೆಟ್ಟದ್ದು ಅಂತ ನಾನು ದ್ವೇಷಿಸಿದೆ. ಆದ್ರೆ ಗಂಡಸರೆಲ್ಲ ಕೆಟ್ಟವರಲ್ಲ, ಅವರಲ್ಲೂ ಮುತ್ತು ರತ್ನಗಳಿವೆ ಅನ್ನೋದನ್ನ ನೀವ್ ತೋರಿಸಿದ್ರಿ. ಅದೇ ರೀತಿ ಹೆಂಗಸರೆಲ್ಲ ಒಳ್ಳೆಯವರಲ್ಲ, ಅವರಲ್ಲೂ ನೀಚರಿರ್ತಾರೆ ಅನ್ನೋದನ್ನ ಈ ಬಿಂದು ತೋರಿಸಿ ನನಗ್ ಜ್ಞಾನೋದಯ ಮಾಡಿಸಿದ್ಲು. ಓ ಐ ಸಿ. ನಿನಗ್ ಜ್ಞಾನೋದಯ ಆಯ್ತು ಅಂತ ನಾನು ನನ್ನ ಸುಖ ಸಂತೋಷ ಬಲಿ ಕೊಡಕ್ ಸಾಧ್ಯ ಇಲ್ಲ. ಜೀವನ ಪೂರ್ತಿ ಗುಲಾಮ ತರ ಬಿದ್ದಿರೋಕೆ ನನ್ ಕೈಯಲ್ಲಿ ಆಗಲ್ಲ. ನನ್ ಬಿಂದು ಕೊಲೆ ಕೇಸಲ್ಲಿ ಸಿಕ್ಕಾಕೋಬಾರ್ದು, ಪೊಲೀಸ್ ಸ್ಟೇಷನ್ ಹೋಗ್ಬಾರ್ದು ಅನ್ನೋ ಒಂದೇ ಕಾರಣದಿಂದ ನಾನಿನ್ನ ಕಾಪಾಡ್ದೆ ಹೊರತು ನಿನ್ ಮೇಲಿನ ಪ್ರೀತಿಯಿಂದ ಅಲ್ಲ. ದಯವಿಟ್ಟು ನನ್ ಚಿಕ್ಕ ಕಡ್ಡ ಬರ್ಬೇಡ ಪ್ಲೀಸ್. ನಿಜ, ನಾನೀಗ ನಿಮ್ಮನ್ ಕಟ್ಟಾಕೋ ಪರಿಸ್ಥಿತಿಲಿಲ್ಲ. ನಾನು ಸುಖ ಕೊಡ್ಲಿಲ್ಲ, ಸಂತೋಷ ಕೊಡ್ಲಿಲ್ಲ ಅಂದ್ಮೇಲೆ ನಿಮ್ಮನ್ ತಡೆಯೋಕೆ ನನಗೆ ಯಾವ ರೈಟ್ಸು ಇಲ್ಲ. ನಾನು ಬರ್ತೀನಿ. ಆದ್ರೆ ಒಂದು ನಾಕ ಇಟ್ಕೊಳ್ಳಿ, ಜಗತ್ತಲ್ಲೀಗ ನಿಮ್ಮನ್ನ ಅತ್ಯಂತ ಪ್ರೀತಿಸೋ ಹೆಣ್ಣು ನಾನೇ. I love you, Raju. I love you. I love you. ರಾಣಿ ರಾಣಿ ರಾಣಿ, ಇದೆಲ್ಲ ನಿಜ ಅನ್ಕೊಂಡ್ಬಿಟ್ಯಾ? ನಾನು ಕಟ್ಕೊಂಡು ಹೆಂಡ್ತಿನ ಕಡೆಗೆ ಅನ್ಸಿ ಇನ್ನೊಬ್ಬಳನ್ನ ಕಟ್ಕೊಳ್ಳೋ ನೀಚ ಅನ್ಕೊಂಡ್ಬಿಟ್ಯಾ? ಇದಿಷ್ಟು ನಾ ಆಡಿದ ನಾಟಕ. ಮದುವೆ ನಡೆಯೋಕೆ ಮುಂಚೆ ಇವರಿಬ್ರು ಬಂದು ತಡಿಯಾಗಿ ಏರ್ಪಾಟ್ ಮಾಡಿದ್ದು ನಾನೇ. ಮದುವೆ ವಿಷಯ ಗೊತ್ತಾದ್ರೆ ನೀ ಬಂದು ತಡೆದೇ ತಡೀತೆ ಅಂತ ಗೊತ್ತಿದ್ದು ನಿನಗೆ ವಿಷಯ ಗೊತ್ತಾಗೋ ಮಾಡಿದ್ದು ನಾನೇ. ಈಗಲಾದ್ರೂ ಗೊತ್ತಾಯ್ತಾ? ಒಳ್ಳೆತನ ಕೆಟ್ಟತನ ಅನ್ನೋದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದಭಾವ ಇಲ್ಲ. ಗಂಡಸರಲ್ಲೂ ಒಳ್ಳೆಯವರು ಇರ್ತಾರೆ, ಹೆಂಗಸರಲ್ಲೂ ಒಳ್ಳೆಯವರು ಇರ್ತಾರೆ. ಅದೇ ರೀತಿ ಗಂಡಸರಲ್ಲೂ ಕೆಟ್ಟವರು ಇರ್ತಾರೆ, ಹೆಂಗಸರಲ್ಲೂ ಕೆಟ್ಟವರು ಇರ್ತಾರೆ. ಒಬ್ಬ ಗಂಡಸು ತಪ್ಪಾಡ್ದ ಅಂತ ಇಡೀ ಪುರುಷ ಸಮೂಹನ ದೂಷಿಸೋದು ತಪ್ಪು. ಅದೇ ರೀತಿ ಒಂದ್ ಹೆಣ್ಣು ತಪ್ಪಾಡ್ಲು ಅಂತ ಇಡೀ ಸ್ತ್ರೀ ಸಮೂಹನ ದೂಷಿಸೋದು ತಪ್ಪು. ಗಂಡು ಹೆಣ್ಣು ಸಂಸಾರ ಅನ್ನೋ ಗಾಡಿ ಎರಡೆತ್ತಿಗಳಿದ್ದಾಗಮ್ಮ. ಎರಡರಲ್ಲಿ ಒಂದು ಮುಂದು ಒಂದು ಹಿಂದೆ ಹೋದ್ರೂ ಆ ಗಾಡಿ ಸರಿಯಾಗಿ ಓಡಲ್ಲ. ಹಾಗೇನೆ ಒಂದ್ ಸಂಸಾರಕ್ಕೆ ಗಂಡ ಹೆಂಡತಿರಲ್ಲಿ ನಾನ್ ಹೆಚ್ಚು ತಾನ್ ಹೆಚ್ಚು ಅಂತ ಹೋದ್ರೂ ಆ ಸಂಸಾರ ಸ್ಮೂತ್ ಆಗಿರಲ್ಲ. ನಿಜ, ನನಗೆಲ್ಲ ಗೊತ್ತಾಯ್ತು. ಇದುವರೆಗೂ ನಾನು ಮಾಡಿದ್ದಕ್ಕಷ್ಟು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಇನ್ಮೇಲೆ ನಿಮ್ ಸೇವೆ ಮಾಡ್ಕೊಂಡು ಕುಲಾಮೃತರ ಬಿದ್ದಿರ್ತೀನಿ. ಆ ಮಾತಾಡ್ಬೇಡ. ಸ್ವೇಚ್ಛೆಯಂತೆ ಮನಸ್ಸಿಗೆ ಬಂದ ಬದುಕೋದು ಸ್ವಾತಂತ್ರ್ಯ ಅಲ್ಲ. ಅದೇ ರೀತಿ ಗುಲಾಮರ ತರ ಬದುಕೋದು ನಾಗರಿಕತೆ ಲಕ್ಷಣ ಅಲ್ಲ. ಇಲ್ಲಿ ಯಾರಿಗೂ ಯಾರು ಗುಲಾಮರಲ್ಲ. ಹೆಣ್ಣು ಗಂಡಿನ ಅವಶ್ಯಕತೆ ಎಷ್ಟಿದೆಯೋ ಗಂಡಿಗೂ ಹೆಣ್ಣಿನ ಅವಶ್ಯಕತೆ ಅಷ್ಟೇ ಇದೆ. ಅದನ್ನ ಅರ್ಥಕೊಂಡು ಪರಸ್ಪರ ಗೌರವ ಕೊಟ್ಟು ಗೌರವ ತಗೊಂಡು ಬದುಕೋದೆ ನಿಜವಾದ ಜೀವನ. ಈ ನಾಟಕದಲ್ಲಿ ನಮ್ಮ ಪಾತ್ರ ಮುಗೀತಲ್ಲ, ಇನ್ ನಾವು ಬರ್ತೀವಿ. ಬಾರ. ಎಲ್ ಮುಗೀತು? ನಿಮ್ ಮಗನ್ ಲವ್ ಸ್ಟೋರಿಗೆ ಒಂದ್ ಎಂಡ ಸಿಕ್ಕಿಲ್ವೇ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲಪ್ಪ. ಯಾಕೆ ಸಾಧ್ಯ ಅಲ್ಲ? ಬಿಂದು, ದುಡ್ಡೇ ಸರ್ವಸ್ವ ಅಲ್ಲ. ಆಸ್ತಿ ಅಂತಸ್ತಿಗಾಗಿ ನೀವು ರಮೇಶ್ನ ಬಿಟ್ಟು ನಾನು ಕಟ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು ಎಲ್ಲ ನನಗೆ ಗೊತ್ತಾಯ್ತು. ನಾನು ಮನ್ಸು ಮಾಡಿದ್ರೆ ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದ್ಯಾವುದು ಬೇಡ. ಪಶ್ಚಾತ್ತಾಪನೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡು ಅವ್ರು ಮಾಡಿದ ತಪ್ಪಿಗೆ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ನೀನು ಪಶ್ಚಾತ್ತಾಪ ಪಟ್ಟು ರಮೇಶ್ನ ಮದುವೆ ಮಾಡ್ಕೊ. ಅವ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾನೆ. ಎಲ್ರು ನಡೆದಿದ್ದಲ್ಲ ಮರ್ತ್ಬಿಡೋಣ. ವೆರಿ ಗುಡ್. ಸಬ್ ರಿಜಿಸ್ಟರ್ ಸಾಹೇಬ್ರೆ,
ಇನ್ನೇನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡಿ. ರೀ ಅದ ಸುಲಭ ಅಲ್ರಿ, ಅದಕ್ಕೆ ಬೇಕಾದಷ್ಟು ಪ್ರೊಸೀಜರ್ಸ್ ಇದೆ. ಆಯಾ ನಿಮ್ ಪ್ರೊಸೀಜರ್ ಅಲ್ಲ. ಈ ನಾಟಕ ಆಡಕ್ಕಿಂತ ನೀವು ತಾಳಿ ತಂದಿದ್ರಲ್ಲ, ಏನಾಯ್ತದ? ಇಲ್ಲಿದೆ ಕೊಡಿ ತಾಳಿ. ತಗೊಳ್ಳ ರಮೇಶಿ. ತಾಳಿ ಕಟ್ಟಿದ್ಮೇಲೆ ಮದುವೆ ಆದಂಗೆಲೆ ನನಗ್ ಗೊತ್ತಲ್ಲ. ಹೇಳಿ ಮತ್ತೆ.